ಎಲ್ಲರಿಗೂ ಪರಮ ಪೂಜ್ಯ ರಾಮದೇವ್ ಬಾಬಾರವರಿಗೂ ಹಾಗೂ ಆಚಾರ್ಯ ಗುರು ಬಾಲಕೃಷ್ಣ ಗುರೂಜಿಯವರ ಪಾದಗಳಿಗೆ ನಮಿಸುತ್ತಾ ಎಲ್ಲ ಯೋಗ ಗುರುಗಳಿಗೂ ಶಿಕ್ಷಕರಿಗೂ ಹಾಗೂ ಸಾಧಕರಿಗೂ ನಮಿಸುತ್ತಾ ಈ ದಿನದ ಆನ್ಲೈನ್ ಕಕ್ಷೆಯನ್ನು ಪ್ರಾರಂಭಿಸೋಣ. 3 ಬಾರಿ ಓಂಕಾರ ಮಾಡಿ ಪ್ರಾರ್ಥನೆಯಿಂದ ಪ್ರಾರಂಭಿಸಿ. ದೀರ್ಘ ಉಸಿರಿಸಿಕೊಂಡು 3 ಬಾರಿ ಓಂಕಾರ. तत्सवितुर्वरेण्यं भर्गो देवस्य धीमहि धियो यो न प्रचोदयात्. ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयमामृतात्. ॐ सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ॐ असतो मा सद्गमय तमसो मा ज्योतिर्गमय मृत्योर्मा अमृतंगमय. ॐ शांति शांति शांति. 2 ಕೈ ಮೇಲೆತ್ತಿ ಕ್ರಾಸ್ ಮಾಡಿ ಮುಖಾಯಿ ಮೊದಲಿಗೆ ಯೋಗಿಕ್ ಜಾಗಿಂಗ್. Start. Stretch. ಎರಡು ಕೈಗೆ ಟಚ್ ಆಗಬೇಕು. Change. Change. Opposite hand, opposite leg. Right hand, left leg. Left hand, right leg. ಸ್ವಲ್ಪ ಫಾಸ್ಟ್ ಮಾಡಿ. ಚೇಂಜ್. ಸ್ವಲ್ಪ ಡ್ಯಾನ್ಸ್ ತರ. Change. Change. Knee rotation. Breathe in. Breathe out.
ತಗೋತಾ ಉಸಿರು. Opposite direction. Change. Breathe in, breathe out. ಇದನ್ನ ನೀವು ಮಾಡಬಹುದು. Breathe in, breathe out. Change. ಇದು ಕಾಲ ಅಗಲ ಮಾಡ್ಕೊಳ್ಳಿ. ಬರೀ ಕಾಲು ಮಾತ್ರ ಮೂವ್ ಆಗಬೇಕು. ಕೈ ಸ್ಟ್ರೈಟ್ ಆಗಿ ಹಾಗೆ ಇರಲಿ. Breathe in, breathe out. Breathe in center, breathe out sideways. ಉಸಿರು ತಗೋತಾ ಮಧ್ಯ, ಉಸಿರು ಬಿಡ್ತಾ ಸೈಡ್. ಕೈ ಮೂವ್ ಆಗಬಾರ್ದು. ಕೈ ಸ್ಟ್ರೈಟ್ ಆಗಿ ಹಾಗೆ ಇರಲಿ. ಬರೀ ಕಾಲು ಮಾತ್ರ ಮೂವ್ ಆಗಬೇಕು. Change. ಎರಡು ಕೈ ಸೆಂಟರ್ ಬರುತ್ತೆ. Breathe in, come up. Breathe out. Breathe in. Breathe out. Breathe in. Breathe out. Change. Chest expansion. ಉಸಿರು ತಗೋತಾ ಹಿಂದೆ, ಉಸಿರು ಬಿಡ್ತಾ. Breathe in, go back. Breathe out. ಇದು ಸಹ ನಮ್ಮ ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಸ್ಟ್ರೆಚ್ ಮಾಡೋದ್ರಿಂದ. ಚೇಂಜ್. ಕಾಲ ಅಗಲ ಮಾಡಿ. ಉಸಿರು ಬಿಡ್ತಾ ಮತ್ತೆ ಉಸಿರು ಹೊರಗಾಗ್ತಾ. ಸುತ್ತ ಮೇಲೆ ಕೈ ಸ್ಟ್ರೈಟ್ ಆಗಿದ್ದು, ಕಿವಿ ಟಚ್ ಆಗಬೇಕು. ಕೈ ಫೋಲ್ಡ್ ಆಗಬಾರ್ದು. ಇದನ್ನೇ ಸ್ವಲ್ಪ ಫಾಸ್ಟ್ ಮಾಡಬೇಕು. ಚೇಂಜ್. ಕೋಣಾಸನ. ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಲೆಗ್ ಹೋಲ್ಡ್ ಮಾಡಿ. ಲೆಫ್ಟ್ ಹ್ಯಾಂಡ್ ನೋಡಿ ಮೇಲೆ. ಉಸಿರು ತಗೋತಾ ಮೇಲೆ, ಉಸಿರು ಬಿಡ್ತಾ ಲೆಫ್ಟ್ ಬ್ಯಾಕ್. ಉಸಿರು ತಗೋತಾ ಮೇಲೆ, ಉಸಿರು ಹೊರಗೆ ಹಾಕಿ. ಇದನ್ನೇ ಸ್ವಲ್ಪ ಪಾಸ್ ಮಾಡಿ. ಚೇಂಜ್. ಉಸಿರು ತಗೋತಾ ಮೇಲೆ, ಉಸಿರು ಹೊರಗೆ ಹಾಕ್ತಾ ಮುಂದೆ. ಪಾದಹಸ್ತಾಸನ. ಬ್ಯಾಕ್ ಪೇನ್ ಇರೋರು ಇದನ್ನ ಬೆಂಡಿಂಗ್ ಎಕ್ಸರ್ಸೈಸ್ ಆದಷ್ಟು ಅವಾಯ್ಡ್ ಮಾಡಿ. Change. 1, 2, 3, 4. ಜಂಪ್ ಮಾಡೋಕ್ಕಾಗಲ್ಲ ಅಂದರೆ 1, 2, 3, 4. 1, 2, 3, 4. ಜಂಪ್ ಮಾಡೋರು 1, 2, 3, 4. Change. Tongue twisting. Change. 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 Relax. Breathe in. Breathe out. Change. ತಾಡಾಸನ. ಎರಡು ಕಾಲು ಜೋಡಿಸ್ಕೊಳ್ಳಿ.
ತಲೆ ಮೇಲೆ ಕೈ ಇಟ್ಟು ಉಸಿರು ತಗೋತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. ಬ್ರೀತ್ ಇನ್, ಬ್ರೀತ್ ಔಟ್. 1 2 3 4 1 2 3 4 3 ತಡಾಸನ 1 foot ಅಗಲ. 1 2 3 4 1 2 3 4 1 2 3 4 ಇದನ್ನ ಫಾಸ್ಟ್ ಆಗಿ ಮಾಡಬಹುದು. 1 2 3 4 1 2 3 4 1 2 3 4. ಸೈಡ್ಸ್ ಡೆಪಾಸಿಟ್ ಆಗಿರೋ ಫ್ಯಾಟಿ ಅಂಶ ಎಲ್ಲ ಕಡಿಮೆ ಆಗುತ್ತೆ. ಗಿವ್ಸ್ ಎ ಗುಡ್ ಶೇಪ್ ಟು ಯೋರ್ ವೇಸ್ಟ್. ಟ್ರಾಕ್ ಮೂಮೆಂಟ್. 1 2 3 4 1 2 3 4 1 2 3 4. ವೃಕ್ಷಾಸನ. ರೈಟ್ ಲೆಗ್ ಫೋಲ್ಡ್ ಮಾಡಿ, ಎರಡು ಕೈ ಮೇಲೆತ್ತಿ ನಮಸ್ಕಾರ ಸ್ಥಿತಿ. ಎರಡು ಕೈ ಕಿವಿ ಟಚ್ ಆಗಬೇಕು. ಡೌನ್. ನೆಕ್ಸ್ಟ್ ಲೆಗ್. ಡೌನ್. ಸೆಕೆಂಡ್ ರೌಂಡ್. ಡೌನ್. ನೆಕ್ಸ್ಟ್ ಲೆಗ್. ಅರ್ಧಕಟಿ ಚಕ್ರಾಸನ. ಸ್ಟ್ರೈಟ್ ಆಗಿ ನಿಂತ್ಕೊಂಡು ಸಮಸ್ಥಿತಿ. ರೈಟ್ ಹ್ಯಾಂಡ್ ಲಿಫ್ಟ್ ಮಾಡಿ, ರೈಟ್ ಹ್ಯಾಂಡ್ ಹಾಗೆ ಬೆಂಡ್ ಮಾಡ್ತಾ ಮಾಡ್ತಾ ಲೆಫ್ಟ್ ಸೈಡಿಗೆ ಬೆಂಡ್ ಆಗಿ. ಸೈಡ್ಸಲ್ಲಿ ವೇಸ್ಟ್, ಈ ಸೈಡ್ಸಲ್ಲಿ ಡೆಪಾಸಿಟ್ ಆಗಿ ಫ್ಯಾಟಿನ ಅಂಶ ಕಡಿಮೆ ಆಗುತ್ತೆ. ಸ್ಟ್ರೆಚ್ ಗೊತ್ತಾಗುತ್ತೆ. ಸುತ್ತ ಗೊತ್ತಾ ಮೇಲೆ ಡೌನ್. ಲೆಫ್ಟ್ ಹ್ಯಾಂಡ್ ಅಪ್, ರೈಟ್ ಹ್ಯಾಂಡ್ ಡೌನ್. ರೈಟ್ ಸೈಡಿಗೆ ಸ್ಟ್ರೆಚ್ ಮಾಡಿ. ಸುತ್ತ ಗೊತ್ತಾ ಮೇಲೆ ತ್ರಿಕೋಣಾಸನ. ಎರಡು ಕಾಲು ಸ್ಟ್ರೆಚ್ ಮಾಡಿ. ರೈಟ್ ಹ್ಯಾಂಡ್ ಅಪ್, ಲೆಫ್ಟ್ ಹ್ಯಾಂಡ್ ಹಾಗೆ ಡೌನ್ ಹೋಗಲಿ. ಕೈ ಸ್ಟ್ರೈಟ್ ಆಗಿರಲಿ. ಟ್ರಯಾಂಗಲ್ ಶೇಪ್. ಸಿಟ್ಟು ಗೊತ್ತಾ ಮೇಲೆ ಲೆಫ್ಟ್ ಹ್ಯಾಂಡ್ ಅಪ್, ಸಿಟ್ಟು ಗೊತ್ತಾ. ವೀರಭದ್ರಾಸನ ಪಾರ್ಟ್ 1 ಪಾರ್ಟ್ 2. ಎರಡು ಕಾಲು ಅಗಲ ಮಾಡ್ಕೊಳ್ಳಿ. ಈಗ ಲೆಫ್ಟ್ ಲೆಗ್ ತಿರುಗಿಸ್ಕೊಳ್ಳಿ. ಎರಡು ಕೈ ಸ್ಟ್ರೆಚ್ ಮಾಡಿ. ಲೆಫ್ಟ್ ಹ್ಯಾಂಡ್ ಫೋಲ್ಡ್ ಮಾಡ್ತಾ ಹಾಗೆ ಸ್ಟ್ರೈಟಾಗಿ ಲೆಫ್ಟ್ ಹ್ಯಾಂಡ್ ಕೈ ಕಡೆ ನೋಡ್ತಾ ಇರಿ. ಸಿಟ್ಟು ಗೊತ್ತಾ ಮೇಲೆ ಡೌನ್. ರೈಟ್ ಲೆಗ್ ತಿರುಗಿಸ್ಕೊಳ್ಳಿ. ರೈಟ್ ಹ್ಯಾಂಡ್ ರೈಟ್ ಲೆಗ್ ಫೋಲ್ಡ್ ಮಾಡಿ. ಸಿಟ್ಟು ಗೊತ್ತಾ ಮೇಲೆ ವೀರಭದ್ರಾಸನ ಪಾರ್ಟ್ 2. ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್ ತಿರುಗಿಸ್ಕೊಳ್ಳಿ. ಹಾಗೆ ನಮ್ಮ ಬಾಡಿನೂ ತಿರುಗಿಸಿ ಎರಡು ಕೈಗಳನ್ನ ಸ್ಟ್ರೆಚ್ ಮಾಡಿ ನಮಸ್ಕಾರ ಸ್ಥಿತಿ. ಸಿಟ್ಟು ಗೊತ್ತಾ ಮೇಲೆ ಎರಡು ಕೈ ಸ್ಟ್ರೆಚ್ ಮಾಡಿ ಡೌನ್. ಬಾಡಿ ತಿರುಗಿಸ್ಕೊಳ್ಳಿ. ರೈಟ್ ಹ್ಯಾಂಡ್ ರೈಟ್ ಲೆಗ್ ಎರಡು ಕೈ ಸ್ಟ್ರೆಚ್ ಮಾಡಿ. ಸಿಟ್ಟು ಗೊತ್ತಾ ಮೇಲೆ ಡೌನ್. ಈಗ ಮಾಡೋಣ ಸೂರ್ಯ ನಮಸ್ಕಾರ. ಓಂ ನಮೋ ಸೂರ್ಯನಾರಾಯಣಾಯ ನಮಃ. ಓಂ ಮಿತ್ರಾಯ ನಮಃ. ಓಂ ರವಯೇ ನಮಃ. ನಮಸ್ಕಾರ ಸ್ಥಿತಿ. ಊರ್ಧ್ವಹಸ್ತಾಸನ, ಪಾದಹಸ್ತಾಸನ. ರೈಟ್ ಲೆಗ್ ಬ್ಯಾಕ್. ಏಕಪಾದ ಪ್ರಸರಣಾಸನ, ಪರ್ವತಾಸನ, ಅಷ್ಟಾಂಗಾಸನ, ಭುಜಂಗಾಸನ, ಪರ್ವತಾಸನ, ಏಕಪಾದ ಪ್ರಸರಣಾಸನ, ಪಾದಹಸ್ತಾಸನ, ಊರ್ಧ್ವಹಸ್ತಾಸನ. ನಮಸ್ಕಾರ ಸ್ಥಿತಿ. ಓಂ
सूर्याय नमः ॐ बांधवे नमः ब्रीथ इन नमस्कार स्थिति ब्रीथ इन breathe out left leg back breathe in breathe out breathe in breathe out breathe in breathe out breathe in breathe out breathe in ॐ खगाय नमः ॐ पूष्णे नमः 1 2 3 4 5 6 7 8 9 10 11 12 ॐ हिरण्यगर्भाय नमः ॐ मरीचे नमः 1 2 3 4 5 6 7 8 9 10 11 12 ॐ आदित्याय नमः ॐ सवित्रे नमः 1 2 3 4 5 6 7 8 9 10 11 12 ॐ अर्काय नमः ॐ भास्कराय नमः 1 2 3 4 5 6 7 8 9 10 11 12 ॐ सवित्र सूर्य नारायणाय नमः ಒಂದು ಫಾಸ್ಟ್ ಮಾಡೋಣ 1 2 3 4 5 6 7 8 9 10 11 12 ಎಲ್ಲ ಕೂತ್ಕೊಳ್ಳಿ ಎಲ್ಲ ಬೆವರಿಸ್ಕೊಳ್ಳಿ relax breathe in breathe out ವಿಶ್ರಾಮ್ ಕೂತ್ಕೊಳ್ಳೋ ಭಂಗಿ ನಾರ್ಮಲ್ ಆಗಿ ಕೂತ್ಕೊಳ್ಳೋದು ಸುಖಾಸನ ಬಲಗಾಲಿನ ಮೇಲೆ ಕೂತ್ರೆ ಸಿದ್ಧಾಸನದಲ್ಲಿ ಕೂತಾಗ ಬ್ಯಾಕ್ ಬೋನ್ ಮತ್ತು ಸ್ಪೈನಲ್ ಸ್ಟ್ರೈಟ್ ಇರುತ್ತೆ ಆದಷ್ಟು ಸಿದ್ಧಾಸನದಲ್ಲಿ ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡಿ ಪದ್ಮಾಸನದಲ್ಲೂ ಕೂತ್ಕೋಬೋದು ಅಥವಾ ವಜ್ರಾಸನದಲ್ಲೂ ಕೂತ್ಕೋಬೋದು ಅಥವಾ ಕೂರಕ್ಕಾಗದೇ ಇರುವಂಥವ್ರು ಚೇರ್ ಮೇಲೆ ಸಹ ಕೂತು ಅಭ್ಯಾಸ ಮಾಡಬಹುದು ಮುದ್ರೆ ಚಿನ್ ಮುದ್ರೆ ಅಥವಾ ಧ್ಯಾನ ಮುದ್ರೆ ಮೆಮರಿ ಪವರ್ ಕಾನ್ಸಂಟ್ರೇಷನ್ಗೆ ಅನುಕೂಲ ಆಗುವಂತಹ ಮುದ್ರೆ ಹೆಡೇಕ್ ಇನ್ಸೋಮಿನಿಯಾ ಸ್ಟ್ರೆಸ್ ಆ್ಯಂಗರ್ ನೆಗೆಟಿವ್ ಥಾಟ್ಸ್ ಎಲ್ಲ ಹೊರಗೆ ಹಾಕ್ಬೋದು ನರ್ವ್ಸ್ ರಿಲೇಟೆಡ್ ಟು ದ ಬ್ರೈನ್ ಆಲ್ಸೋ ಬಿಕಮ್ಸ್ ಸ್ಟ್ರಾಂಗ್ ಅದನ್ನೇ ಫೋಲ್ಡ್ ಮಾಡಿದ್ರೆ ವಾಯು ಮುದ್ರೆ ವಾಯು ರಿಲೇಟೆಡ್ ಪ್ರಾಬ್ಲಮ್ಸ್ ಬಾಡಿ ಪೇನ್ ಗ್ಯಾಸ್ಟ್ರಿಕ್ acidic ಪ್ರಾಬ್ಲಮ್ಸ್ ಆರ್ಥ್ರೈಟಿಸ್ ಪಾರ್ಕಿನ್ಸನ್ಸ್ ನೀ ಪೇನ್ ಜಾಯಿಂಟ್ ಪೇನ್ ನೆಕ್ ಪೇನ್ ಬ್ಯಾಕ್ ಪೇನ್ ಎನಿ ಪೇನ್ ಇಂದ ಬಾಡಿ ಇರುವಂಥವ್ರು ವಾಯು ಮುದ್ರೆಯಲ್ಲಿ ಕೂತ್ಕೊಳ್ಳಿ ಶೂನ್ಯ ಮುದ್ರೆ ಅಥವಾ ಆಕಾಶ ಮುದ್ರೆ ಬೋನ್ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಇಯರ್ ಪ್ರಾಬ್ಲಮ್ ಥ್ರೋಟ್ ಪ್ರಾಬ್ಲಮ್ಸ್ ಥೈರಾಯ್ಡ್ ಇರೋರು ಈ ಮುದ್ರೆಯಲ್ಲಿ ಕೂತು ಅಭ್ಯಾಸ ಮಾಡಿ ಪೃಥ್ವಿ ಮುದ್ರೆ ತುದಿ ಹಿಡಿದ್ರೆ ವೆಯ್ಟ್ ಇನ್ಕ್ರೀಸ್ ಅದನ್ನೇ ಫೋಲ್ಡ್ ಮಾಡಿದ್ರೆ ವೆಯ್ಟ್ ಡಿಕ್ರೀಸ್ ತೂಕ ಕಡಿಮೆ ಆಗುತ್ತೆ ಬಿ ಪಿ ಕೊಲೆಸ್ಟ್ರಾಲ್ ಡಯಾಬಿಟಿಕ್ ಇರುವಂಥವ್ರು ಈ ಮುದ್ರೆಯಲ್ಲಿ ಕೂತು ಅಭ್ಯಾಸ ಮಾಡಿ ಜಲಮುದ್ರೆ ಯೂರಿನರಿ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಸ್ಕಿನ್ ಅಲರ್ಜಿ ಪಿಂಪಲ್ಸ್ ಈಗ ಮುಂದಿಗೆ ಧ್ಯಾನ ಮುದ್ರೆ ಎಲ್ಲರೂ ಧ್ಯಾನ ಮುದ್ರೆಯಲ್ಲಿ ಕೂತು ಬೆನ್ನು ಮತ್ತು ಕತ್ತು ನೇರ ಬ್ಯಾಕ್ ಬೋನ್ ಸ್ಟ್ರೈಟ್ ನೆಕ್ ಸ್ಟ್ರೈಟ್ 3 ನಿಮಿಷಗಳ ಕಾಲ ಭಸ್ತ್ರಿಕಾ ಪ್ರಾಣ ನಿಧಾನವಾಗಿ ಉಸಿರು ತಗೊಂಡು ಚೆನ್ನಾಗಿ ಎದೆ ಭಾಗಕ್ಕೆ ಉಸಿರನ್ನು ತುಂಬಿ ನಿಧಾನವಾಗಿ ಉಸಿರನ್ನು ಹೊರಗೆ ಡೀಪ್ ಇನ್ಹೇಲ್ ಅಪ್ ಟು ದ ಡಯಾಫ್ರಮ್
and deep exhale. 2.5 seconds inhalation, 2.5 seconds exhalation. 2.5 seconds ಅಂತ ಹೇಳ್ತೀವಿ, ಬಟ್ ಅಪ್ ಟು 4 seconds ನಮ್ಮ ಬಾಡಿ ಕೆಪಾಸಿಟಿ ಮೇಲೆ 4 seconds ಅಲ್ಲೂ ಸಹ ನಾವು ಉಸಿರನ್ನು ತಗೊಂಡು ತುಂಬಬಹುದು. ಉಸಿರು ತುಂಬುವಾಗ ಚೆಸ್ಟ್ ಪೋರ್ಷನ್ 1 to 1.5 inch ಎಕ್ಸ್ಪ್ಯಾಂಡ್ ಆಗಬೇಕು. ಅದನ್ನು ಗಮನಿಸಿ. ನಮ್ಮ ಗಮನ ಎಲ್ಲ ಉಸಿರು ತುಂಬ ಕಡೆಗೆ ಮತ್ತು ಉಸಿರನ್ನು ಹೊರಗಡೆಗೆ ಆಕ ಕಡೆಗೆ ಇರಬೇಕು. ಆಗ ನಮ್ಮ ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ, ಅಂದರೆ ಶ್ವಾಸಕೋಶ ಬಲಿಷ್ಠವಾಗುತ್ತೆ. ಶೀತ, ನೆಗಡಿ, ಅಲರ್ಜಿ, ಬ್ರಾಂಕೈಟಿಸ್, ಆಸ್ತಮಾ, ವೀಸಿಂಗ್ ಪ್ರಾಬ್ಲಮ್, ಸೈನಸ್, ಮೈಗ್ರೇನ್, ಥೈರಾಯ್ಡ್, ಟಾನ್ಸಿಲ್ಸ್, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತರಹದ ಕಾಯಿಲೆಗಳಿದ್ರೂ ಸಹ ನಿವಾರಣೆ ಆಗುತ್ತೆ. TB ಅಂತ ಕಾಯಿಲೆಗಳು ಸಹ ವಾಸಿ ಆಗುತ್ತೆ. ನಿಧಾನವಾಗಿ ಉಸಿರು ತಗೋಬೇಕು. ಚೆನ್ನಾಗಿ ಎದೆ ಭಾಗಕ್ಕೆ ಉಸಿರನ್ನು ತುಂಬಬೇಕು. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕಬೇಕು. ಉಸಿರು ತುಂಬಕ್ಕೆ ಎಷ್ಟು ಸಮಯ ತಗೋತೀರೋ ಉಸಿರನ್ನು ಹೊರಗಡೆಗೆ ಹಾಕೋಕ್ಕೂ ಅಷ್ಟೇ ಸಮಯ ತಗೋಬೇಕು. ಎರಡು ಈಕ್ವಲ್ ಆಗಿದೆ. ನಮ್ಮ ಗಮನ ಎಲ್ಲ ಉಸಿರು ತುಂಬ ಕಡೆಗೆ ಮತ್ತು ಉಸಿರನ್ನು ಹೊರಗಡೆಗೆ ಹಾಕೋ ಕಡೆಗೆ ಇರಬೇಕು. ಆಗ ನಮ್ಮ ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ, ಶ್ವಾಸಕೋಶ ಬಲಿಷ್ಠವಾಗುತ್ತೆ. ಉಸಿರು 1 to 1.5 inch ಎಕ್ಸ್ಪ್ಯಾಂಡ್ ಮಾಡಿ ಮತ್ತೆ ಉಸಿರು ಹೊರಗೆ ಹಾಕಿದಾಗ ಕಾಂಟ್ರಾಕ್ಟ್. ನಾರ್ಮಲ್ ಆಗಿ ಉಸಿರಾಡುವಾಗ 100% ಆಫ್ ಆಕ್ಸಿಜನ್ ನಮ್ಮ ಲಂಗ್ಸ್ಗೆ ಸಪ್ಲೈ ಆಗುತ್ತೆ. ಬರೀ ಒಂದು ಅರ್ಧ ಭಾಗದಷ್ಟು ಮಾತ್ರ ಅಥವಾ ಮುಕ್ಕಾಲು ಭಾಗದಷ್ಟು ಮಾತ್ರ ತುಂಬಿರುತ್ತೆ. ಉಳಿದ ಭಾಗ ಖಾಲಿ ಇರೋದು ಜಾಗದಲ್ಲಿ ಕಾಯಿಲೆಗಳು ಬರುವಂಥ ಚಾನ್ಸಸ್ ತುಂಬ ಇದೆ. ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದಾಗ ನಾವು ನಾರ್ಮಲ್ ಉಸಿರಾಟಕ್ಕಿಂತ ಒಂದು 10 ಪಟ್ಟು ಹೆಚ್ಚು ಆಕ್ಸಿಜನ್ ಸಪ್ಲೈ ಆಗುತ್ತೆ. ಹಾಗಾಗಿ ನಮಗೆ ಲಂಗ್ಸ್ ರಿಲೇಟೆಡ್ ಕಾಯಿಲೆಗಳು ಯಾವುದೇ ಬರುತ್ತೆ, ನಮ್ಮ ಇಡೀ ನಮ್ಮ ದೇಹದ ಎಲ್ಲ ಸೆಲ್ಸಿಗೂ ಆಕ್ಸಿಜನ್ ಸಪ್ಲೈ ಆಗ್ತವೆ. ನಿಧಾನವಾಗಿ ಉಸಿರು ತಗೋಬೇಕು. ಚೆನ್ನಾಗಿ ಎದೆ ಭಾಗಕ್ಕೆ ಉಸಿರು ತುಂಬಬೇಕು. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬೇಕು. ಇದನ್ನ ಸ್ವಲ್ಪ ಫಾಸ್ಟಾಗಿ ಸಹ ಮಾಡ್ಬೋದು. ಆ ಸಾಧ್ಯವಾದಂಥವ್ರು ಮಾತ್ರ ನಾರ್ಮಲ್ ಬ್ರೀದಿಂಗ್. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರನ್ನು ಹೊರಗೆ ಹಾಕ್ತಾ ಬೇಕು. ನಮ್ಮ ಗಮನ ಎಲ್ಲ ಉಸಿರು ತಗೊಳ್ಳೋ ಕಡೆಗೆ ಮತ್ತು ಉಸಿರನ್ನು ಹೊರಗಡೆಗೆ ಹಾಕೋ ಕಡೆಗೆ ಇರಬೇಕು. ನಾವು ನಾರ್ಮಲ್ ಆಗಿ ಉಸಿರಾಡುವಾಗ ನಮಗೆ ಗೊತ್ತಾಗಲ್ಲ ನಾವು ಯಾವ ರೀತಿ ಉಸಿರು ತಗೋತಾ ಇದೀವಿ, ನಾವು ಗಮನಿಸಲ್ಲ. ಈ ಭಸ್ತ್ರಿಕಾ ಮಾಡುವಾಗ ಕಂಪ್ಲೀಟ್ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಉಸಿರು ತಗೊಳ್ಳೋ ಕಡೆ ಮತ್ತು ಉಸಿರನ್ನು ಹೊರಗಡೆ ಹಾಕೋ ಕಡೆಗೆ ಇರಬೇಕು. ವಿಶ್ರಾಮ. ಬೆನ್ನು ಮತ್ತೆ ಕತ್ತು ನೇರ, ಬ್ಯಾಕ್ ಬೋನ್ ಸ್ಟ್ರೈಟ್, ನೆಕ್ ಸ್ಟ್ರೈಟ್. ಮುಂದಿನದು ಕಪಾಲಭಾತಿ ಪ್ರಾಣಾಯಾಮ. 5 ನಿಮಿಷಗಳ ಕಾಲ ಕಪಾಲಭಾತಿ ಪ್ರಾಣಾಯಾಮ. ಮೂಗಿನ ಮೂಲಕ ಉಸಿರನ್ನು ಹೊರಗೆ ಹಾಕೋದು. ಉಸಿರು ಹೊರಗೆ ಹಾಕಿದಾಗ ಹೊಟ್ಟೆ ಭಾಗ ಒಳಗೆ ಹೋಗೋದು. 1 second 1 stroke. ನಾರ್ಮಲ್ ಆಗಿರೋರು 1 ಸೆಕೆಂಡಿಗೆ 1 ಸ್ಟ್ರೋಕ್. BP ಮತ್ತು ಹಾರ್ಟ್ ಪ್ರಾಬ್ಲಮ್ ಇರುವಂಥವ್ರು 1 ಸ್ಟ್ರೋಕ್ ಆದಮೇಲೆ 1 2 3 4 5 ಕೌಂಟ್ ಮಾಡಿ ನಂತರ ಇನ್ನೊಂದು ಸ್ಟ್ರೋಕನ್ನು ಹಾಕಿ. ಲೇಡೀಸ್ ಪೀರಿಯಡ್ಸ್ ಟೈಮಲ್ಲಿ ಈ ಪ್ರಾಣಾಯಾಮ ಮಾಡಬಾರ್ದು. ಪ್ರೆಗ್ನೆಂಟ್ ಲೇಡೀಸ್ ಸಹ ಮಾಡಬಾರ್ದು. ಯಾವುದೇ ಥರ ಸರ್ಜರಿ ಆಗಿದ್ರು 6 ತಿಂಗಳ ಕಾಲ ಈ ಪ್ರಾಣಾಯಾಮ ಮಾಡಬಾರ್ದು. ನಾರ್ಮಲ್ ಆಗಿರುವವರು 1 ಸೆಕೆಂಡ್ 1 ಸ್ಟ್ರೋಕ್ನಂತೆ ಮಾಡ್ತಾರೆ. ಮೂಗಿಂದ ಪ್ರೆಷರ್ ಜೋರಾಗಿ ಹೊರಗೆ ಬರಬೇಕು. ಹೊಟ್ಟೆ ಭಾಗ ಆದಷ್ಟು ಕಡೆ ಒಳಗೆ ಹೋಗುತ್ತೆ. ನಾವು ಹೊಟ್ಟೆ ಒಳಗಡೆ ಹೋಗೋ ಕಡೆ ಗಮನಿಸೋದು ಬೇಡ. ಬರೀ ಮೂಗಿನಿಂದ ಉಸಿರು ಜೋರಾಗಿ ಹೊರಗೆ ಬರ್ತಾ ಇದೆ ಅಂತ ಮಾತ್ರ ಗಮನಿಸಬೇಕು. ಒಂದೇ ಎಕ್ಸಲೇಷನ್, ನೋ ಇನ್ಹಲೇಷನ್. ಇನ್ಹಲೇಷನ್ ಉಸಿರಾಟದ ಅದ್ರ ಪಾಡ್ಗೆ ನಡೀತಾ ಇರುತ್ತೆ, ಅದ್ರ ಕಡೆ ಗಮನ ಕೊಡೋದು ಬೇಡ. ಬರೀ ಉಸಿರನ್ನು ಹೊರಗಡೆ ಹಾಕೋ ಕಡೆ ಮಾತ್ರ ಗಮನಿಸಿ. ಕಪಾಲಭಾತಿ ಪ್ರಾಣಾಯಾಮನ ಕಿಂಗ್ ಆಫ್ ಪ್ರಾಣಾಯಾಮ ಅಂತ ಕರೀತಾರೆ. ಕಪಾಲ ಅಂದರೆ ಹಣೆ, ವ್ಯಾತಿ ಅಂದರೆ ಜ್ಯೋತಿ. ಈ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮುಖದ ಕಾಂತಿ, ಸೌಂದರ್ಯ, ತೇಜಸ್ ಎಲ್ಲ ಹೆಚ್ಚಾಗುತ್ತೆ. ತೂಕ ಜಾಸ್ತಿ ಇರೋರು ಸಹ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ತೂಕ ಸಹ ಬಹಳ ಬೇಗ ಕಡಿಮೆ ಆಗುತ್ತೆ.
ಅಂದರೆ ನಮ್ಮ ಹೈಟಿಗೆ ತಕ್ಕ ಹಾಗೆ, ಸಣ್ಣನೂ ಆಗಲ್ಲ ದಪ್ಪನೂ ಆಗಲ್ಲ, ನಮ್ಮ ಹೈಟಿಗೆ ಎಷ್ಟು ವೇಟ್ ಬೇಕೋ ಅಷ್ಟು ಮಾತ್ರ ಆಗಿ ಸ್ಟಾಪ್ ಆಗುತ್ತೆ. ಕಣ್ಣು ಅಭ್ಯಾಸ ಆಗಿದ್ರೆ ಕಣ್ಣು ಮುಚ್ಚಿ ಅಭ್ಯಾಸ ಮಾಡ್ತಾ ಬನ್ನಿ. ಹೊಸಬರಿಗೆ ಗೊತ್ತಿಲ್ಲ ಅಂದವರು ಒಂದು ಕೈಯನ್ನು ರೈಟ್ ಹ್ಯಾಂಡನ್ನು ನಿಮ್ಮ ಚಿನ್ ಕೆಳಗಿಟ್ಟು ಲೆಫ್ಟ್ ಹ್ಯಾಂಡನ್ನು ಹೊಟ್ಟೆ ಮೇಲೆ ನಾಭಿ ಮೇಲೆ ಇಟ್ಕೊಳ್ಳಿ. ಉಸಿರು ಹೊರಗೆ ಹಾಕಿದಾಗ ಉಸಿರು ನಮ್ಮ ಕೈಗೆ ತಾಕ್ತಾ ಇದೆಯಾ ಅಂತ ಗಮನಿಸಿ. ಹೊಟ್ಟೆ ಭಾಗದಲ್ಲಿ ಇಟ್ಟು ಕೈ ಇಟ್ಟಾಗ ಅದು ಒಳಗೆ ಹೋಗುತ್ತೆ. ಇದು ಮಾಡಿದ್ರೆ ಇದು ಕರೆಕ್ಟ್ ಪ್ರಾಸ್ಚರ್ ಗೊತ್ತಾಗುತ್ತೆ. ಒಬಿಸಿಟಿ ಇರೋವಂಥವ್ರು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ನಾರ್ಮಲ್ ವೇಟ್ ಬಂದು ಡಯಾಬಿಟಿಸ್ ಸಹ ವಾಸಿ ಆಗುತ್ತೆ. ಇದು ಅಭ್ಯಾಸ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್, ಪ್ರಾಸ್ಟೇಟ್ ಗ್ಲ್ಯಾಂಡ್ಸ್ ಇರತಕ್ಕಂಥ ಪ್ರಾಬ್ಲಮ್ಸ್, ಕೊಲೆಸ್ಟ್ರಾಲ್ HDL ಮತ್ತು LDL ಡಿಫರೆನ್ಸಸ್, ಟ್ರೈಗ್ಲಿಸರಾಯ್ಡ್ಸ್ ಒಟ್ಟಿಗೆ ಸಂಬಂಧಪಟ್ಟಂಥ ಯಾವುದೇ ತರಹದ ಕಾಯಿಲೆಗಳಿದ್ರೂ ಸಹ ನಿವಾರಣೆ ಮಾಡ್ತಾ ಇರಿ. ಕೇಳಿಸ್ಕೊತಾ ಇರಿ. ಮುದ್ರೆ, ಈ ಪ್ರಾಣಾಯಾಮ ಮಾಡುವಾಗ ಮೊದಲಿಗೆ ಭಸ್ತ್ರಿಕಾ ಮಾಡುವಾಗ ಧ್ಯಾನ ಮುದ್ರೆ, ನಂತರ ನೀವು ನಿಮ್ಮ ಬಾಡಿಗೆ ಯಾವ್ದು ಬೇಕು, ಯಾವ ಮುದ್ರೆ ಅನುಕೂಲವಾಗಿದೆ ಆ ಮುದ್ರೆ ಇಟ್ಟು ಅಭ್ಯಾಸ ಮಾಡ್ತಾರೆ. ಇದು ನಮ್ಮ ದೇಹದ ತ್ರಿದೋಷ, ವಾತ ಪಿತ್ತ ಕಫ ದೋಷಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ವಾಟರ್ ಸಹ ಬ್ಯಾಲೆನ್ಸ್ ಆಗುತ್ತೆ. ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಸರ್ಕ್ಯುಲೇಟರಿ ಸಿಸ್ಟಮ್ಸ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಇದು ಮಾಡೋದ್ರಿಂದ. ಮೇನ್ಲಿ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್, ಹೊಟ್ಟೆಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಎಲ್ಲ ನಿವಾರಣೆ. ನಾರ್ಮಲ್ ಆಗಿರೋದು ಡೈಲಿ ಒಂದು 10 ನಿಮಿಷ 15 ನಿಮಿಷ ಪ್ರಾಕ್ಟೀಸ್ ಮಾಡ್ಬೋದು. ಬೇರೆ ರೀತಿ ಯಾವುದಾದ್ರೂ ಕ್ರಾನಿಕ್ ಡಿಸೀಸ್ ತೊಂದರೆ ಇರುವಂಥವ್ರು ಆದಷ್ಟು ದಿನದಲ್ಲಿ ಒಂದು 3-4 ಬಾರಿ ಅಭ್ಯಾಸ ಮಾಡಬೇಕಾಗತ್ತೆ. ಅಂದರೆ ಈ ಪ್ರಾಣಾಯಾಮ ಕಪಾಲಭಾತಿ ಮಾಡುವಾಗ ಖಾಲಿ ಹೊಟ್ಟೆ ಇರುತ್ತೆ. ಅದರಿಂದ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಬರೀ ಹೊಟ್ಟೆ ಇರೋದ್ರಿಂದ ಬೆಳಗಿನ ಜಾವ ಮಾಡಿದಾಗ ಬಹಳ ಅನುಕೂಲ. ರೆಗ್ಯುಲರ್ ಮಾಡುವಾಗ 5 ನಿಮಿಷ ಭಸ್ತ್ರಿಕಾ, 10 ನಿಮಿಷ 15 ನಿಮಿಷ ಕಪಾಲಭಾತಿ, 15 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮ ಅಭ್ಯಾಸ ಮಾಡಬೇಕಾಗುತ್ತೆ. ಸಮಯದ ಅಭಾವ ಇರೋದ್ರಿಂದ ಇಲ್ಲಿ ನಾವು ಬಹಳ ಕಡಿಮೆ ಸಮಯದಲ್ಲಿ ಅಭ್ಯಾಸ ಮಾಡ್ತಾ ಇರ್ತೀವಿ. ನೀವು ಸಮಯ ಸಿಕ್ಕಿದಾಗೆಲ್ಲ ಆದಷ್ಟು ಖಾಲಿ ಹೊಟ್ಟೆ ಇರಬೇಕು, ಅಂಥ ಸಮಯದಲ್ಲಿ ಹೆಚ್ಚು ಅಭ್ಯಾಸ ಮಾಡಿ. ಅಂದರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಹೊರಗೆ ಆಗ್ತಾ ಇದೆ, ಹಾಗಂತ ಸಂಕಲ್ಪ ಮಾಡಿ ಮಾಡ್ತಾ ಬನ್ನಿ. ನಮ್ಮ ದೇಹದಲ್ಲಿ ಯಾವುದೇ ರೀತಿ ಟಾಕ್ಸಿನ್ಸ್ ಇದ್ರೆ ಎಲ್ಲ ನಾವು ಹೊರಗೆ ಹಾಕ್ತಾ ಇದ್ವಿ. ಉಸಿರು ಹೊರಗೆ ಹಾಕಿದಾಗ ಅದ್ರ ಮೂಲಕ ಇರತಕ್ಕಂಥ ಎಲ್ಲ ಏನೇ ಕಾಯಿಲೆ ಇರಲಿ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹಾಕ್ತಾ ಇರುತ್ತೆ. ಅದು ನಮಗೆ ಭಸ್ತ್ರಿಕಾ ಮಾಡಿದಾಗ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಕಪಾಲಭಾತಿ ಮಾಡಿದಾಗ ನಮ್ಮ ಬಾಡಿ ಡಿಟಾಕ್ಸಿಫೈ ಆಗುತ್ತೆ. ಹೊಸಬರು ದಿನದಲ್ಲಿ ಒಂದು 3 ನಿಮಿಷ ಅಭ್ಯಾಸ ಮಾಡಿ ಡೈಲಿ ಮಾಡ್ತಾ ಅಭ್ಯಾಸ ಆದಮೇಲೆ 5ರಿಂದ 10 ನಿಮಿಷಗಳ ತನಕ ನೀವು ಮಾಡ್ತಾ ಬರ್ಬೋದು. ಹೊಸಬರು ಹೊಟ್ಟೆ ನೋವು ಬಂದಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿ ಮಾಡ್ತಾ ಬನ್ನಿ. ವಿಶ್ರಾಮ್. ಎಲ್ಲ ಬಾಡಿ ಎಕ್ಸಸೈಸ್ ಮಾಡೋಣ. 2 ಕಾಲು ಸ್ಟ್ರೆಚ್ ಮಾಡಿ ಟ್ಯಾಪ್ ಮಾಡಿ, ಒಂದೊಂದೇ ಕಾಲು ಟ್ಯಾಪ್, 2 ಕಾಲನ್ನು ಟ್ಯಾಪ್ ಮಾಡಿ, 2 ಕೈಗಳನ್ನು ಆದಷ್ಟು ನಮ್ಮ ಬಾಡಿ ಪಕ್ಕದಲ್ಲಿ ಇಟ್ಟು ಬೆನ್ನು ಮತ್ತು ಕತ್ತು ನೇರೆ, ಬ್ಯಾಕ್ ಬೋನ್ ಸ್ಟ್ರೈಟ್, ನೆಕ್ ಸ್ಟ್ರೈಟ್, ಕಾಲು ಬೆರಳುಗಳು ಮಾತ್ರ ಮೂವ್ ಆಗಬೇಕು. ಉಸಿರು ತಗೋತಾ ಹಿಂದೆ, ಉಸಿರು ಬಿಡ್ತಾ ಬ್ರೀತ್ ಇನ್ ಬ್ರೀತ್ ಔಟ್. ಚೇಂಜ್. 2 ಕಾಲು ಜೋಡಿಸಿ ಉಸಿರು ತಗೋತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಎಷ್ಟು ಮುಂದಕ್ಕೆ ಸ್ಟ್ರೆಚ್ ಮಾಡೋಕ್ಕಾಗುತ್ತೋ ಅಷ್ಟು ಮುಂದಕ್ಕೆ, ಎಷ್ಟು ಹಿಂದಕ್ಕಾಗುತ್ತೋ ಅಷ್ಟು ಹಿಂದಕ್ಕೆ. ನಿಮ್ಗೆ ಇದು ಗೊತ್ತಾಗತ್ತೆ, ಫೀಲ್ ಆಗುತ್ತೆ ಸ್ಟ್ರೆಚ್ ಆಗುತ್ತೆ. ಸ್ವಲ್ಪ ಸೆಳೆತ ಬರೋಕ್ಕಾಗತ್ತೆ, ಅದು ಫೀಲ್ ಆಗಬೇಕು. ವೆರಿಕೋಸ್ ವೇನ್, ಕಾಲು ನೋವು, ಮಂಡಿ ನೋವು, ಆರ್ಥ್ರೈಟಿಸ್ ಇರುವಂಥವ್ರು, ಜಾಯಿಂಟ್ ಪೇನ್ಸ್ ಇರುವಂಥವರೆಲ್ಲ ಇದನ್ನು ಹೆಚ್ಚೆಚ್ಚು ಅಭ್ಯಾಸ ಮಾಡಿ. ಬ್ರೀತ್ ಇನ್ ಬ್ರೀತ್ ಔಟ್.
ಈಗ ನೀ ಕ್ಯಾಪ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಮೊಂಡಿ ನೋವು ಮೊಣಕಾಲು ನೋವು ಇರೋದವರು ನೀ ಕ್ಯಾಪ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಉಸಿರು ತಗೋತಾ ಅದನ್ನು ಲಿಫ್ಟ್ ಮಾಡೋ ಥರ ಟ್ರೈ ಮಾಡಿ. ಅದು ಲಿಫ್ಟ್ ಆಗಬಾರ್ದು. ಪ್ರೆಷರ್ ಕೊಡಿ, ಈ ಕ್ಯಾಪ್ ಮೇಲೆ ಪ್ರೆಷರ್ ಕೊಟ್ಟು ಲಿಫ್ಟ್ ಮಾಡೋ ಥರ ಮಾಡಿ. ಉಸಿರು ಬಿಡ್ತಾ ಬಿಟ್ಬಿಡಿ. ಮತ್ತೊಂದು ಸಲ ಉಸಿರು ತಗೋತಾ ಅಲ್ಲಿ ಉಸಿರು ಬಿಡ್ತಾ. ಮೊಂಡಿ ನೋವು ಮೊಣಕಾಲು ನೋವು ಮೊಂಡಿ ನೋವು ಇರುವಂಥವ್ರು ಇದನ್ನ ಆದಷ್ಟು ಹೆಚ್ಚು ಅಭ್ಯಾಸ ಮಾಡಿ. 2 ಕಾಲು ಜೋಡಿಸಿ ರೊಟೇಷನ್, ಆಪೋಸಿಟ್ ಡೈರೆಕ್ಷನ್. ಚೇಂಜ್. ಓಕೆ, ಪ್ರೆಷರ್ ಜೋರಾಗಿ ಹೊಡಿರಿ. ಕಾಲನ್ನು ಈ ಶೇಪಲ್ಲಿ ಇಟ್ಟು ಜೋರಾಗಿ. ಪ್ರೆಷರ್ ಪಾಯಿಂಟ್ಸ್ ಫಾರ್ ಬ್ಯಾಕ್ ಪೇನ್ ಸಹ ನಿಮಗೆ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಚೇಂಜ್. ಸ್ಟ್ರೇಟ್ ಅಪ್ ತಗೊಳ್ಳಿ. ಎರಡು ಕಾಲಿಂದ ಟೈಪ್ ಪೋರ್ಷನ್ ಅಲ್ಲಿ ಡೆಪಾಸಿಟ್ ಆಗಿರೋ ಫ್ಯಾಟಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ. ಜೋರಾಗಿ ಬಿಟ್ಟು. ಚೇಂಜ್. ಹಾಫ್ ಬಟರ್ಫ್ಲೈ. ಉಸಿರು ತಗೋತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. ಬ್ರೀತ್ ಇನ್, ಬ್ರೀತ್ ಔಟ್. ಆದಷ್ಟು ಅಂಗೈಗಳನ್ನು ಉಪಯೋಗಿಸಿ. ಮೇಲೆ ಲಿಫ್ಟ್ ಮಾಡೋದು, ಕೆಳಗಡೆ ಪ್ರೆಸ್ ಮಾಡಿ. ಪಾದ ರೊಟೇಷನ್. ಪಾದ ಸ್ವಲ್ಪ ಕಾಲಿಂದ ಹೊರಗೆ ಇಟ್ಕೊಳ್ಳಿ. ಅಂಗೈಗಳಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇರೋದ್ರಿಂದ ನಾವು ಪ್ರೆಸ್ ಮಾಡಿದಾಗ ಅದು ಸಹ ಆಕ್ಟಿವೇಟ್ ಆಗುತ್ತೆ. ಆಪೋಸಿಟ್ ಡೈರೆಕ್ಷನ್. ಎಲ್ಲ ಬೆರಳು ಲಾಕ್ ಮಾಡಿ ಹಿಂದೆ ಮುಂದೆ. ಹಾಗೆ ಪ್ರೆಷರ್ ಪಾಯಿಂಟ್ಸ್ ಕೊಡ್ತಾ ಬನ್ನಿ. ಹೆಬ್ಬೆರಳಿಂದ ಎರಡು ಸೈಡಲ್ಲಿ ಪಾದದ ಸುತ್ತ ಪ್ರೆಸ್ ಮಾಡಿ. ಹಾಗೆ ಪಾದದ ಬೆರಳುಗಳು ಅಂಗಾಲೆಲ್ಲ ಪ್ರೆಸ್ ಮಾಡ್ಕೊಳ್ಳಿ. ಆಂಕಲ್ ಮೊಟ್ಟೆ ಮಸಾಜ್. ಶಿಶುಪಾಲಾಸನ. ಚೇಂಜ್. ನೆಕ್ಸ್ಟ್ ಲೆಗ್. Path rotation, opposite direction. ಬೆರಳು ಹಿಂದೆ ಮುಂದೆ. ಇಲ್ಲಿ ಪ್ರೆಷರ್ ಮಾಡ್ಕೊಂಡು ತಂಬಿಂದ ಸೈಡ್ ಫುಲ್ ಪಾದ ಸುತ್ತ ಪ್ರೆಷರ್ ಕೊಡಿ. ಹಾಗೆ ಅಂಗಾಲ್ ಬೆರಳುಗಳೆಲ್ಲ ಮತ್ತೆ ಅಂಗಾಲ್ ಫುಲ್ ಪ್ರೆಸ್ ಮಾಡಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಆಂಕಲ್ ಮಸಾಜ್. ಶಿಶುಪಾಲಾಸನ. ಚೇಂಜ್. ಬಟರ್ಫ್ಲೈ. ಎರಡು ಕಾಲು ಎಷ್ಟು ಹತ್ರ ಆಗುತ್ತೆ ಅಷ್ಟು ಹತ್ರ ತಂದು ಲಾಕ್ ಮಾಡಿ. ಬೆನ್ನು ಮತ್ತು ಕತ್ತು ನೇರ ಇದೆ. ಬ್ಯಾಕ್ ಬೋನ್ ಸ್ಟ್ರೈಟ್, ನೆಕ್ ಸ್ಟ್ರೈಟ್. ಬಟರ್ಫ್ಲೈ ಥರ ಫ್ಲೈ ಮಾಡಿ. ತೈಸಿ 100 ತನಕ ಕೌಂಟ್ ಮಾಡಿ ಮಾಡ್ಬೋದು. ಕೂತಲ್ಲೇ ಮಾಡ್ತಾ ಮಾಡ್ತಾ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೇಕು ಅನ್ನೋರು ದಿನದಲ್ಲಿ ಒಂದು 300 ಬಾರಿ 100 ಥರ ಕೌಂಟ್ ಮಾಡಿ ದಿನದಲ್ಲಿ ಒಂದು 3 ಬಾರಿ ಅಭ್ಯಾಸ ಮಾಡ್ತಾ ಬನ್ನಿ. ಅಲ್ಲದೆ ನಮ್ಮ ಸೊಂಟದ ಭಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ವೆರಿ ಗುಡ್ ಎಕ್ಸಸೈಸ್ ಫಾರ್ ಕಿಡ್ನೀಸ್, ಯುಟರಸ್ ಅಂಡ್ ಪ್ರಾಸ್ಟೇಟ್ ಗ್ಲ್ಯಾಂಡ್ಸ್ಗೂ ಭಾಳ ಒಳ್ಳೆ ಎಕ್ಸಸೈಸ್. ಫ್ಯಾಟ್ ಡೆಪಾಸಿಟ್ ಇನ್ ದ ಹಿಪ್ಸ್, ಥೈಸ್ ಎಲ್ಲ ಕಡಿಮೆ ಆಗುತ್ತೆ. ಚೇಂಜ್. ಗ್ರೈಂಡಿಂಗ್. ಎರಡು ಕೈ ಲಾಕ್ ಮಾಡಿ. ಉಸಿರು ತಗೋತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಕೈ ಸ್ಟ್ರೆಚ್ ಆಗಿರ್ಬೇಕು, ಕೈ ಫೋಲ್ಡ್ ಆಗಬಾರ್ದು. ಆಪೋಸಿಟ್ ಡೈರೆಕ್ಷನ್. ಚೇಂಜ್. ಪಶ್ಚಿಮೋತ್ತಾಸನ. 1 2 3 4 5 6 7 8 9 10. ಕಾಲಗಲ ಮಾಡಿ. ಉಸಿರು ಹೊರಗೆ ಹಾಕಿ ರೈಟ್ ಹ್ಯಾಂಡಿಂದ ಲೆಫ್ಟ್ ಲೆಗ್ ಹೋಲ್ಡ್ ಮಾಡಿ. ನಿಮ್ಮ ಮೂಗನ್ನು ಆದಷ್ಟು ಮುಂಡಿಗೆ ಟಚ್ ಮಾಡೋಕ್ಕೆ ಟ್ರೈ ಮಾಡಿ.
ಎಡಗೈ ಹಿಂಭಾಗ. ಉಸಿರು ತಗೋತಾ ಮೇಲೆ ಈಗ ರೈಟ್ ಹ್ಯಾಂಡ್ ಬ್ಯಾಕ್, ಲೆಫ್ಟ್ ಹ್ಯಾಂಡಿಂದ ರೈಟ್ ಲೆಗ್ ಹೋಲ್ಡ್ ಮಾಡಿ. ಉಸಿರು ತಗೋತಾ ಇನ್ನೊಂದ್ಸಲ ಉಸಿರು ತಗೋತಾ ಮೇಲೆ ಉಸಿರು ಹೊರಗಾಗಿ. ಇದನ್ನ ಸ್ವಲ್ಪ ಫಾಸ್ಟ್ ಮಾಡ್ಬೋದು. ಅದರ ಕೈ ಹಿಂದೆ ಹೋದಾಗ ಕೈ ನೋಡಿ. ವೆರಿ ಗುಡ್ ಎಕ್ಸರ್ಸೈಸ್ ಫಾರ್ ನೆಕ್ ಅಂಡ್ ಬ್ಯಾಕ್. ಚೇಂಜ್. ಒಂದೊಂದೇ ಕಾಲು ಉಸಿರು ತಗೋತಾ ಮೇಲೆ ಉಸಿರು ಹೊರಗೆ ಹಾಕಿ ಒಂದೊಂದೇ ಕಾಲನ್ನು ಮೂಗನ್ನು ಮಂಡಿಗೆ ಟಚ್ ಮಾಡಕ್ಕೆ ಟ್ರೈ ಮಾಡಿ. ಮತ್ತೆ ಉಸಿರು ತಗೋತಾ ಮೇಲೆ ಉಸಿರು ಹೊರಗೆ ಹಾಕಿ ಇನ್ನೊಂದು ಕಾಲು. ಉಸಿರು ತಗೋತಾ ಮೇಲೆ ಉಸಿರು ಹೊರಗೆ ಹಾಕಿ ಎರಡೂ ಕಾಲು ಹಿಡಿದು ಮುಂದೆ ಬಾಗಿ. ಉಸಿರು ತಗೋತಾ ಮೇಲೆ ಉಸಿರು ಹೊರಗೆ ಹಾಕಿ. ಉಸಿರು ತಗೋತಾ ಮೇಲೆ ಉಸಿರು ಹೊರಗೆ ಹಾಕಿ. ಉಸಿರು ತಗೋತಾ ವಿಶ್ರಾಮ್. ಈಗ ಬೆನ್ನು ಮತ್ತೆ ಕತ್ತು ನೇರ. ಮುಂದಿನದು ಬಾಹ್ಯ ಪ್ರಾಣಾಯಾಮ, ತ್ರಿಬಂಧ ಪ್ರಾಣಾಯಾಮ. ಇದು ಸಹ ಲೇಡೀಸ್ ಪೀರಿಯಡ್ಸ್ ಟೈಮಲ್ಲಿ ಮಾಡಬಾರ್ದು, ಪ್ರೆಗ್ನೆಂಟ್ ಲೇಡೀಸು ಮಾಡಬಾರ್ದು. ಯಾವುದೇ ಥರ ಸರ್ಜರಿ ಆಗಿದ್ದು 6 ತಿಂಗಳ ಕಾಲ ಈ ಪ್ರಾಣಾಯಾಮ ಮಾಡಬಾರ್ದು. ತ್ರಿಬಂಧ ಪ್ರಾಣಾಯಾಮ 3 ಬಂಧಗಳು. ಉಸಿರನ್ನು ತಗೊಂಡು ಒಂದೇ ಝರ್ಕಿಗೆ ಹೊರಗಾಕಿ ಕತ್ತನ್ನ ಲಾಕ್ ಮಾಡಿ ಜಲಂಧರ್ ಬಂದ್. ನಂತರ ಹೊಟ್ಟೆಗೆ ಎಷ್ಟಿಂದ ಕೆಳಕಾಗುತ್ತೆ ಹೇಳ್ಕೊಳ್ಳಿ ಉಜ್ಜಾಯಿನಿ ಬಂದ್. 2 ಕೈಗಳನ್ನು ತೊಡೆಗೆ ಪ್ರೆಷರ್ ಕೊಟ್ಟು ಮೋಷನ್ ಮಾಡೋ ಪ್ಲೇಸನ್ನು ಸ್ಕ್ವೀಸ್ ಮಾಡಿ ಮೇಲೆ ಲಿಫ್ಟ್ ಮಾಡಿ. 3 ಲಾಕ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಹೋಲ್ಡ್ ಮಾಡಿ. ನಂತರ ಆನಸ್ ಪೋರ್ಷನ್ ರಿಲೀಸ್, ಹೊಟ್ಟೆ ರಿಲೀಸ್, ಕತ್ತು ರಿಲೀಸ್. 3 ಬಾರಿ ಮಾಡೋಣ. ಈಗ ಉಸಿರು ತಗೊಂಡು ಉಸಿರನ್ನು ಹೊರಗಾಕಿ ಕತ್ತು ಬಗ್ಸಿ ಹೊಟ್ಟೆ ಒಳಗೆ ಹೇಳ್ಕೊಳ್ಳಿ. ಆನಸ್ ಪೋರ್ಷನ್ ಮೇಲೆ ಲಿಫ್ಟ್ ಮಾಡಿ, ಹೋಲ್ಡ್. ಆನಸ್ ಪೋರ್ಷನ್ ರಿಲೀಸ್, ಹೊಟ್ಟೆ ರಿಲೀಸ್, ಕತ್ತು ರಿಲೀಸ್. ನಾರ್ಮಲ್ ಬ್ರೀತ್. ಮತ್ತೆ ಉಸಿರು ಹೊರಗಾಕಿ ಕತ್ತು ಬಗ್ಸಿ ಹೊಟ್ಟೆ ಒಳಗೆ ಹೇಳ್ಕೊಳ್ಳಿ. ಆನಸ್ ಪೋರ್ಷನ್ ಮೇಲೆ ಲಿಫ್ಟ್ ಮಾಡಿ. 2 ಕೈಗಳನ್ನು ತೊಡೆಗೆ ಪ್ರೆಷರ್ ಕೊಟ್ಟು ಆನಸ್ ಪೋರ್ಷನ್ ಲಿಫ್ಟ್ ಆಗುತ್ತೆ. ಆನಸ್ ಪೋರ್ಷನ್ ರಿಲೀಸ್, ಹೊಟ್ಟೆ ರಿಲೀಸ್, ನಾರ್ಮಲ್ ಬ್ರೀತ್. ಲಾಸ್ಟ್ ರೌಂಡ್. ಇನ್ನೊಂದ್ಸಲ ಉಸಿರು ಹೊರಗೆ ಹಾಕಿ. ಬ್ರೀತ್ ಔಟ್. ಬೆಂಡ್ your neck, pull your stomach inside, squeeze and lift the anus portion up. Hold for a few seconds. Anus portion release, ಹೊಟ್ಟೆ ರಿಲೀಸ್, ಕತ್ತು ರಿಲೀಸ್. ನಾರ್ಮಲ್ ಬ್ರೀತ್. ಈ ಒಂದು ಪ್ರಾಣಾಯಾಮದಲ್ಲಿ ನಮಗೆ ತುಂಬ ಎನರ್ಜಿ ಸಿಗ್ತದೆ. ಅಲ್ಲದೆ 3 ಥರದ ಕಾಯಿಲೆಗಳು ವಾಸಿಯಾಗುತ್ತೆ. ಗಂಟಲಿಗೆ ಸಂಬಂಧಪಟ್ಟಂಥ ಥೈರಾಯ್ಡ್, ಟಾನ್ಸಿಲ್ಸ್, ಥ್ರೋಟ್ ಇನ್ಫೆಕ್ಷನ್ಸ್, ಇಯರ್ ಇನ್ಫೆಕ್ಷನ್ಸ್ ಎಲ್ಲ ವಾಸಿಯಾಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಗಳಿದ್ರೂ ವಾಸಿಯಾಗುತ್ತೆ. ಮೂಲ ಬಂದ್ ಮಾಡೋದ್ರಿಂದ ಕಾನ್ಸ್ಟಿಪೇಷನ್, ಪೈಲ್ಸ್, ಫಿಸ್ತುಲಾ, ಮಲಬದ್ಧತೆ ನಿವಾರಣೆ ಆಗುತ್ತೆ. ಈಗ ಮುಂದಿನದು ಅಗ್ನಿಸಾರ ಕ್ರಿಯೆ. ಉಸಿರನ್ನು ಹೊರಗಾಕಿ ಹೊಟ್ಟೆಯನ್ನು ಹಿಂದೂ ಮುಂದೆ ಕುಣಿಸ್ತಾ ಬರಬೇಕು. ಉಸಿರು ಹೊರಗೆ ಹಾಕಿದ್ಮೇಲೆ ಎಷ್ಟು ಬಾರಿ ಆಗುತ್ತೆ ಅಷ್ಟು ಬಾರಿ ಮಾತ್ರ ಮಾಡಿ. ಉಸಿರು ಹೊರಗಾಕಿ. ಬಿಟ್ಬಿಡಿ. ಉಸಿರು ಹೊರಗೆ ಹಾಕಿದ್ಮೇಲೆ ಉಸಿರಾಡಬಾರ್ದು. ಎಷ್ಟು ಬಾರಿ, ಒಂದು 2-3 ಬಾರಿ ಆದ ಪರವಾಗಿಲ್ಲ. ಹೊಟ್ಟೆನ ಚೆನ್ನಾಗಿ ಶೇಕ್ ಮಾಡಿ ಬಿಟ್ಬಿಡಿ. ಈ ಪ್ರಾಣಾಯಾಮ ಎಲ್ಲ ಪ್ರತಿಯೊಂದು ಪ್ರಾಣಾಯಾಮದಲ್ಲಿ ನಾವು ಬೆನ್ನು ಮತ್ತು ಕತ್ತು ನೇರ ಅಂತ ಹೇಳ್ತೀವಿ. ಆದರೆ ಅಗ್ನಿಸಾರ ಕ್ರಿಯೆಗೆ ಮಾತ್ರ ಬೆನ್ನು ಮತ್ತು ಕತ್ತನ್ನು ಸ್ವಲ್ಪ ಬೆಂಡ್ ಮಾಡಿ ಅಭ್ಯಾಸ ಮಾಡಬೇಕಾಗುತ್ತೆ. ಒಂದ್ಸಲ ಮಾಡಿ. ಉಸಿರು ಹೊರಗೆ ಹಾಕಿ. ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಪ್ರಾಬ್ಲಮ್ಸ್ ಎಲ್ಲ ನಿವಾರಣೆ ಆಗುತ್ತೆ. ಡೈಜೆಷನ್ ಚೆನ್ನಾಗಾಗುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇದ್ರೂ ನಿವಾರಣೆ. ವಿಶ್ರಾಮ್. ಈಗ ಮುಂದಿನದು ಅನುಲೋಮ ವಿಲೋಮ ಪ್ರಾಣಾಯಾಮ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡ್ಕೊಳ್ಳಿ. ಲೆಫ್ಟ್ ನಾಸ್ಟ್ರಿಲಿಂದ ನಿಧಾನವಾಗಿ ಉಸಿರು ತಗೋಬೇಕು. ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ರೈಟ್ ನಾಸ್ಟ್ರಿಲ್ ಓಪನ್ ಮಾಡಿ ನಿಧಾನವಾಗಿ ಉಸಿರನ್ನು ಹೊರಗಾಕಿರೋ ರೈಟ್ ನಾಸ್ಟ್ರಿಲಿಂದ ನಿಧಾನವಾಗಿ ಉಸಿರು ತಗೊಳ್ಳಿ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ಲೆಫ್ಟ್ ನಾಸ್ಟ್ರಿಲ್ ಓಪನ್ ಮಾಡಿ ನಿಧಾನವಾಗಿ ಉಸಿರನ್ನು ಹೊರಗಾಕಿ. ಇದು ಒಂದು ಸೈಕಲ್ ಆಯ್ತು. ಈ ರೀತಿ 5 ನಿಮಿಷಗಳ ಕಾಲ ಅನುಲೋಮ ವಿಲೋಮ ಪ್ರಾಣಾಯಾಮ. ನಿಧಾನವಾಗಿ ಉಸಿರು ತಗೋಬೇಕು. ನಿಧಾನವಾಗಿ ಉಸಿರನ್ನು ಹೊರಗಾಕಿ. ಉಸಿರು ತಗೊಳ್ಳೋಕ್ಕೆ ಎಷ್ಟು ಸಮಯ ತಗೋತೀರಾ, ಉಸಿರನ್ನು ಹೊರಗಡೆಗೆ ಹಾಕೋಕ್ಕೂ ಅಷ್ಟೇ ಸಮಯ ತಗೋಬೇಕು. 2 ಈಕ್ವಲ್ ಆಗಿ.
Inhale, deep exhale. ಈ ಅನುಲೋಮ ವಿಲೋಮ ಪ್ರಾಣಾಯಾಮನ ಕ್ವೀನ್ ಆಫ್ ಪ್ರಾಣಾಯಾಮ ಅಂತ ಕರೀತಾರೆ. ಕಪಾಲಭಾತಿ ಕಿಂಗ್ ಆಫ್ ಪ್ರಾಣಾಯಾಮ ಅಂದರೆ ಅನುಲೋಮ ವಿಲೋಮ ಕ್ವೀನ್ ಆಫ್ ಪ್ರಾಣಾಯಾಮ. ಈ ಪ್ರಾಣಾಯಾಮ 3 ವರ್ಷಕ್ಕೆ ಮೇಲ್ಪಟ್ಟು ವಯಸ್ಸಾಗಿರೋರ ತನಕ ಯಾರು ಬೇಕಾದರೂ ಈ ಪ್ರಾಣಾಯಾಮನ ಅಭ್ಯಾಸ ಮಾಡ್ಬೋದು. ಮಲ್ಕೊಂಡು ಸಹ ನೀವು ಈ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಬೋದು. ನಮ್ಮ ದೃಷ್ಟಿ ದೋಷ, ಕಣ್ಣಿನ ತೊಂದರೆ, ಕೆಟರಾಕ್ಟ್, ಗ್ಲುಕೋಮಾ, ಲಾಂಗ್ ಸೈಟ್, ಶಾರ್ಟ್ ಸೈಟ್, ಕಣ್ಣಲ್ಲಿ ನೀರು ಸೋರುವಂಥದ್ದು ಅಥವಾ ಕಣ್ಣಲ್ಲಿ ನೀರು ಡ್ರೈ ಆಗಿರುವಂತಹ ಸಮಸ್ಯೆಗಳಿದ್ರೂ ಸಹ ನಿವಾರಣೆ. ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ. ಈ ಪ್ರಾಣಾಯಾಮ ಮಾಡೋದ್ರಿಂದ ನಾಡಿಗಳೆಲ್ಲವೂ ಪರಿಶುದ್ಧವಾಗುತ್ತೆ. ಆದ್ದರಿಂದ ಇದನ್ನು ನಾಡಿ ಶೋಧನ ಪ್ರಾಣಾಯಾಮ ಅಂತ ಸಹ ಕರೀತಾರೆ. ಅಲ್ಲದೆ ನ್ಯಾಚುರಲ್ ಬೈಪಾಸ್ ಅಂತ ಅಂತೀವಿ. ಆರ್ಟರೀಸಲ್ಲಿ ಬ್ಲಾಕೇಜಸ್ ಏನಾದರೂ ಇದ್ದರೂ ಸಹ ಈ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಬ್ಲಾಕೇಜಸ್ ಎಲ್ಲ ಸಹ ಕ್ಲಿಯರ್ ಆಗುತ್ತೆ. ಎಲ್ಲ ಥರದ ಕಫರೋಗ, ವಾತರೋಗ, ಪಿತ್ತರೋಗ, ಆಮ್ಲಪಿತ್ತ, ಶೀತಪಿತ್ತ, ನೆಗಡಿ, ಕೆಮ್ಮು, ಅಲರ್ಜಿ, ಬ್ರಾಂಕೈಟಿಸ್, ಆಸ್ತಮಾ, ವೀಸಿಂಗ್ ಪ್ರಾಬ್ಲಮ್, ಸೈನಸ್, ಮೈಗ್ರೇನ್, ಥೈರಾಯ್ಡ್, ಟಾನ್ಸಿಲ್ಸ್, ಕಾಲು ನೋವು, ಮುಂಡಿ ನೋವು, ಸ್ನಾಯುಗಳ ದುರ್ಬಲತೆ, ನರಗಳ ದೌರ್ಬಲ್ಯತೆ, ಕ್ರಾನಿಕ್ ಡಿಸೀಸಸ್, ಬ್ರೈನ್ ಟ್ಯೂಮರ್ ಮತ್ತು ಕ್ಯಾನ್ಸರ್ ಅಂತ ಕಾಯಿಲೆಗಳು ಸಹ ವಾಸಿಯಾಗುತ್ತೆ. ಆದರೆ ಅದಕ್ಕೆಲ್ಲ ಹೆಚ್ಚೆಚ್ಚು ಸಮಯ ಅಭ್ಯಾಸ, ಕಪಾಲಭಾತಿ ಮತ್ತು ಅನುಲೋಮ ವಿಲೋಮ ಪ್ರಾಣಾಯಾಮಗಳನ್ನ ಹೆಚ್ಚೆಚ್ಚು ಸಮಯ ಅಭ್ಯಾಸ ಮಾಡಬೇಕಾಗುತ್ತೆ. ಅಲ್ಲದೆ ಕಾಮನ್ ಆಗಿ ಲೇಡೀಸಲ್ಲಿ ಎನ್ಲಾರ್ಜ್ ಯೂಟರಸ್, ಮಲ್ಟಿಪಲ್ ಫೈಬ್ರಾಯ್ಡ್ಸ್, ಒವೇರಿಯನ್ ಸಿಸ್ಟ್, ಗಡ್ಡೆಗಳು, ದೇಹದಲ್ಲಿ ಯಾವುದೇ ಭಾಗದಲ್ಲಿ ಗಡ್ಡೆಗಳು ಅಥವಾ ಕೊಬ್ಬಿನಾಂಶ ಗಂಟುಗಳ ಥರ ಕಟ್ಟಿದ್ರೂ ಸಹ ಈ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಿಲ್ಲದಾಗಿ ಕರ್ಕೊಂಡ್ಬಿಡುತ್ತೆ. ಅದರಿಂದ ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಹಾಕ್ತಾ ಹೊರಗಾಗ್ತಾ ಅಭ್ಯಾಸ ಮಾಡ್ತಾ ಬನ್ನಿ. ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಗೆ. ಅಲ್ಲದೆ ಅಕ್ಯೂಟ್ ಡಿಪ್ರೆಷನ್, ಯಾರಿಗೆ ತುಂಬ ಡಿಪ್ರೆಷನಲ್ಲಿ ಇರ್ತಾರೆ ಅಂಥವರು ಅದು ಸಹ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದ್ರಿಂದ ನಿವಾರಣೆ ಆಗುತ್ತೆ. ಅಕ್ಯೂಟ್ ಡಿಪ್ರೆಷನ್ ಇರುವಂಥವ್ರು ಬೆಳಗ್ಗೆ 15 ನಿಮಿಷ, ಸಂಜೆ ಒಂದು 15 ನಿಮಿಷಗಳ ಕಾಲ ಅಭ್ಯಾಸ ಮಾಡ್ತಾ ಬಂದರೆ ಆ ಒಂದು ಡಿಪ್ರೆಷನ್ನಿಂದ ಹೊರಗೆ ಬರುತ್ತೆ. ಇದು ನಮ್ಮ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ನಮ್ಮ ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಕಾನ್ಸಂಟ್ರೇಷನ್ ಪವರ್ ಮತ್ತು ಮೆಮರಿ ಪವರನ್ನು ಇನ್ಕ್ರೀಸ್ ಆಗುತ್ತೆ ಇದು ಮಾಡೋದ್ರಿಂದ. ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. ನಾಡಿಯೆಲ್ಲ ಶೋಧನೆ ಮಾಡೋದ್ರಿಂದ, ಕ್ಲೀನ್ ಮಾಡೋದ್ರಿಂದ ಇದು ಕ್ಲೆನ್ಸಿಂಗ್ ಪ್ರಾಪರ್ಟಿ. ಇದು ಅನುಲೋಮ ವಿಲೋಮ ಪ್ರಾಣಾಯಾಮ ಕ್ಲೆನ್ಸ್ ಮಾಡುತ್ತೆ. ಇಡೀ ನಮ್ಮ ನಾಡಿಗಳೆಲ್ಲವನ್ನು, ಇಡೀ ನಮ್ಮ ನರ್ವಸ್ ಸಿಸ್ಟಮನ್ನು ಸಹ ಕ್ಲೀನ್ ಮಾಡುತ್ತೆ. ಅದರಿಂದ ಅನುಲೋಮ ವಿಲೋಮ ಪ್ರಾಣಾಯಾಮನ, ಕಪಾಲಭಾತಿ ಪ್ರಾಣಾಯಾಮ ಎಷ್ಟು ನಿಮಿಷಗಳ ಕಾಲ ಅಭ್ಯಾಸ ಮಾಡಿರ್ತೀವಿ ಅಷ್ಟೇ ನಿಮಿಷಗಳ ಕಾಲ ಅನುಲೋಮ ವಿಲೋಮ ಪ್ರಾಣಾಯಾಮನೂ ಸಹ ಅಭ್ಯಾಸ ಮಾಡ್ಬೋದು. ಆದರೆ ಇದನ್ನು ತಲೆನೋವಿರುವಂಥವ್ರು, ನಿದ್ದೆ ಬಂದಿಲ್ಲ ಅಂದಾಗ ರಾತ್ರಿ ಹೊತ್ತು ಇದನ್ನು ಅಭ್ಯಾಸ, ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ, ಇದಕ್ಕೆ ಹೆಚ್ಚೆಚ್ಚು ಕಾಲ ಅಭ್ಯಾಸ ಮಾಡಿ. ವಿಶ್ರಾಮ್. ನಾವು ಉಸಿರು ಪ್ರಾಣಾಯಾಮ ಶುರು ಮಾಡಬೇಕಾದ್ರೆ ಲೆಫ್ಟ್ ನಾಸ್ಟ್ರಿಲ್ ಉಸಿರು ತೊಗೊಂಡು ಶುರು ಮಾಡಿರ್ತೀವಿ. ವಿಶ್ರಾಮ್ ಅಂದಾಗ ಲೆಫ್ಟ್ ನಾಸ್ಟ್ರಿಲಲ್ಲೇ ಉಸಿರನ್ನು ಹೊರಗೆ ಹಾಕಿ ಎಂಡ್ ಮಾಡಿ. ವಿಶ್ರಾಮ್. ಈಗ 2 ಕೈಗಳ ಅಪ್ಪರ್ ಬಾಡಿ ಪೋರ್ಷನ್ ವ್ಯಾಯಾಮ. 2 ಕೈಗಳನ್ನು ಸ್ಟ್ರೆಚ್ ಮಾಡಿ ಉಸಿರು ತಗೋತಾ ಪ್ರೆಸ್, ಉಸಿರು ಬಿಡ್ತಾ ರಿಲೀಸ್. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ತಮ್ಮೊಳಗಾಗಿ ಉಸಿರು ತಗೋತಾ ಪ್ರೆಸ್, ಉಸಿರು ಬಿಡ್ತಾ ರಿಲೀಸ್. ಚೇಂಜ್. ಉಸಿರು ತಗೋತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಸೈಡ್ ವೇಸ್. ಚೇಂಜ್. ತಮ್ಮೊಳಗಾಗಿ 2 ಕೈಗಳನ್ನು ಜಾಯಿನ್ ಮಾಡಿ ಸ್ಟ್ರೆಚ್ ಮಾಡಿ ರೊಟೇಟ್ ಮಾಡಿ. ಆಪೋಸಿಟ್ ಡೈರೆಕ್ಷನ್. ಶೋಲ್ಡರ್ ಪೇನ್, ಫ್ರೋಸನ್ ಶೋಲ್ಡರ್ಸ್, ನೆಕ್ ಪ್ರಾಬ್ಲಮ್ಸ್ ಎಲ್ಲ ನಿವಾರಣೆ ಆಗುತ್ತೆ. 2 ಕೈಗಳನ್ನು ಲಾಕ್ ಮಾಡ್ಕೊಳ್ಳಿ. ತಮ್ಮನ್ನು ಪ್ರೆಸ್ ಮಾಡಿ ಉಸಿರು ತಗೋತಾ ಮುಂದೆ ತನ್ನಿ. ಸ್ಪಾಂಡಿಲೈಟಿಸ್ ಇರುವಂಥವ್ರು, ನೆಕ್ ಪೇನ್, ಶೋಲ್ಡರ್ ಪೇನ್ ಇರೋರು ಇದನ್ನು ಹೆಚ್ಚೆಚ್ಚು ಅಭ್ಯಾಸ ಮಾಡಿ. ಉಸಿರು ಬಿಡ್ತಾ ಹಿಂದೆ, ಉಸಿರು ತಗೋತಾ ಮುಂದೆ, ಉಸಿರು ಬಿಡ್ತಾ ಬ್ರೀತ್ ಇನ್. ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ. ಫುಲ್ ಸ್ಟ್ರೆಚ್ ಆಗಲ್ಲ ಕೈ ನಿಂದು, ಸ್ವಲ್ಪ ಸೆಳೆತ ಗೊತ್ತಾಗತ್ತೆ ಶೋಲ್ಡರಲ್ಲಿ. ಉಸಿರು ಬಿಡ್ತಾ ಚೇಂಜ್.
ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತಗೋತಾ ಉಸಿರು ಸೈಡ್ ವೇಸ್, ಬ್ರೀತ್ ಇನ್, ಬ್ರೀತ್ ಔಟ್. ಶೋಲ್ಡರ್ ರೊಟೇಷನ್. ಉಸಿರು ತಗೋತಾ ಮೇಲೆ ಉಸಿರು ಬಿಡ್ತಾ opposite direction. Change shoulder movements. Opposite direction. Change. ಎರಡು ಕೈ ಮೇಲೆ ಎತ್ತಿ ಲಾಕ್ ಮಾಡ್ತೀವಿ. ಉಸಿರು ತಗೋತಾ ಮೇಲೆ ಉಸಿರು ಬಿಡ್ತಾ ಸೈಡ್ ಸ್ಟ್ರೆಚ್ ಮಾಡಿ ಎಳಿಬೇಕು ಚೆನ್ನಾಗಿ. ಮತ್ತು ಉಸಿರು ತಗೋತಾ ಮೇಲೆ ಉಸಿರು ಬಿಡ್ತಾ ಇನ್ನೊಂದು ಸೈಡಿಗೆ ಸ್ಟ್ರೆಚ್ ಮಾಡಿ ಸೈಡಿಗೆ ಎಳೆದಾಗ ಸೈಡ್ಸಲ್ಲಿ ಸ್ವಲ್ಪ ಸೆಳೆತ ಗೊತ್ತಾಗ ಸೈಡ್ಸಲ್ಲಿ ಡೆಪಾಸಿಟ್ ಆಗಿರೋ ಫ್ಯಾಟಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ. ನಮ್ಮ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಆಗುತ್ತೆ. ಇಟ್ ಆಲ್ಸೋ ಎ ವೆರಿ ಗುಡ್ ಎಕ್ಸಸೈಸ್ ಫಾರ್ ಕಿಡ್ನೀಸ್. ಚೇಂಜ್. ಎರಡು ಕೈ ಲಾಕ್ ಮಾಡಿ ತಲೆ ಹಿಂದೆ ಉಸಿರು ತಗೋತಾ ಪ್ರೆಸ್, ಉಸಿರು ಬಿಡ್ತಾ ರಿಲೀಸ್. ಬ್ರೀತ್ ಇನ್, ಬ್ರೀತ್ ಔಟ್. ತಲೆ ಹಿಂದೆ ಪ್ರೆಸ್ ಮಾಡಿದಾಗ ನೆಕ್ ಪೋರ್ಷನ್ ಮತ್ತು ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಫೋರ್ಹೆಡ್ ಪ್ರೆಸ್ ಮಾಡೋದ್ರಿಂದ ಸೈನಸ್ ಪ್ರಾಬ್ಲಮ್ಸ್, ಮೈಗ್ರೇನ್, ತಲೆನೋವು ಬರುವಂಥದ್ದೆಲ್ಲ ಅವಾಯ್ಡ್. ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ 3 ಇಂಚಸ್ ಅಬೌವ್ ದ ಇಯರ್ಸ್ ನಾವಿಲ್ಲಿ ಪ್ರೆಸ್ ಮಾಡೋದ್ರಿಂದ ಅಡಿಕ್ಷನ್ಸ್ ಇಂದ ನಿವಾರಣೆ. ಲೆಫ್ಟ್ ಸೈಡ್, ಚೇಂಜ್. ಎರಡು ಕೈ ಲಾಕ್ ಮಾಡಿ ತಮ್ಮಿಂದ ಉಸಿರು ತಗೋತಾ ಪ್ರೆಸ್, ಉಸಿರು ಬಿಡ್ತಾ ಚಿನ್ ಕೆಳಗಡೆ ಪ್ರೆಸ್ ಮಾಡಿ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ಇದನ್ನ ಹೆಚ್ಚೆಚ್ಚು ಅಭ್ಯಾಸ ಮಾಡಿ. Change. Neck exercise. Up, down, up, down, up, down. Bending sideways. ನಿಮ್ಮ ಕಿವಿ ಭುಜಕ್ಕೆ ಹಾಕಬೇಕು. Left, right, left, right, left, right. Sideways. Extreme left, extreme right. Left, right, left, right. Rotation from left side. ನಿಮ್ಮ ಕಿವಿ ಭುಜಕ್ಕೆ ಹಾಕಿ ಗಲ್ಲ ಹಚ್ಚಿದ ಎದೆಗೆ ಹಾಕಬೇಕು. ಕಂಪ್ಲೀಟ್ ರೊಟೇಷನ್. ಉಸಿರು ತಗೋತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. ಬಿ ಪಿ ಇರುವಂಥವ್ರು ಕಣ್ಣು ಕ್ಲೋಸ್ ಮಾಡ್ಕೋಬೇಡಿ, ಓಪನ್ ಮಾಡಿ ರೊಟೇಟ್. ಆಪೋಸಿಟ್ ಡೈರೆಕ್ಷನ್. Eyeball exercise. Up, down, up, down, up, down. Sideways. Extreme left, extreme right. Left, right, left, right. Diagonally opposite. Left up, right down. Left up, right down. Left up, right down. From right side. Right up, left down. Right up, left down. Right up, left down. Right up, left down. Rotation from left side. Left, up, right, down. Left, up, right, down. Left, up, right, down. From right side. Right, up, left, down. Right, up, left, down. Right, up, left, down. ಎರಡು ಕೈ ಮೇಲೆ ಎತ್ತಿ ಚೆನ್ನಾಗಿ ಪಾಮ್ಸ್ ಎರಡು ಉಜ್ಜಿದಾಗ ಬಿಸಿ ಬರಬೇಕು. ರಬ್ ಯುವರ್ ಪಾಮ್ಸ್ until it becomes hot. ಈಗ ಕಪ್ ಶೇಪ್ ಮಾಡಿ ಕಣ್ಣಿನ ಮೇಲೆ ಇಟ್ಟು ಕಣ್ಣಿಗೆ ಶಾಕ್ ಹಾಕೋದು. ಮತ್ತೆರಡು ಕೈ ಮುಂದೆ ತಂದು ನಿಧಾನವಾಗಿ ಕಣ್ಬಿಟ್ಟು ನೋಡಿ. ಮತ್ತೆರಡು ಕೈಗಳನ್ನು ಪಾಸಿಟಿವ್ ಎನರ್ಜಿನ ಬಾಡಿಗೆ ಎನರ್ಜೈಸ್. ಈ ಮುಂದಿನ ಪ್ರಾಣಾಯಾಮ ಉಜ್ಜಯಿ ಪ್ರಾಣಾಯಾಮ. ಇದು ಥೈರಾಯ್ಡ್ ಇರೋರು, ಥ್ರೋಟ್ ಇನ್ಫೆಕ್ಷನ್ಸ್, ಇಯರ್ ಇನ್ಫೆಕ್ಷನ್ಸ್ ಇರೋರು ಹೆಚ್ಚೆಚ್ಚು ಅಭ್ಯಾಸ ಮಾಡಿ. ಗಂಟ್ಲನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳೋ ಥರ ಮಾಡಿ ಉಸಿರು ತಗೊಳ್ಳೋವಾಗ ಶಬ್ದ ಮಾಡ್ತಾ ಮಾಡ್ತಾ ಉಸಿರು ತಗೊಂಡು ತುಂಬಿದ್ದಾದ ಮೇಲೆ ಕಟ್ಬಗ್ಸಿ ಸ್ವಲ್ಪ ಹೊತ್ತು ಹಾಗೆ ಹೋಲ್ಡ್ ಮಾಡಿ ತಲೆ ಮೇಲೆತ್ತಿ ನಿಮ್ಮ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರನ್ನು ಹೊರಗೆ. ಒಂದು 3 ಬಾರಿ ಮಾಡೋಣ. ಬಿಕ್ಕಳಿಕೆ ಹಿಕಪ್ಸ್ ಹೇಗೆ ಬರುತ್ತೆ ಹಾಗೆ ಶುರು ಮಾಡ್ಕೊಳ್ಳಿ. ಸ್ಟಾರ್ಟ್. ತಲೆ ಎತ್ತಿ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ ಲೆಫ್ಟಿಂದ ಹೊರಗೆ. ಸೆಕೆಂಡ್ ರೌಂಡ್.
Last round. ಗಂಟಲು ಮಸಾಜ್. ಈಗ ಮುಂದಿನದು ಬ್ರಾಹ್ಮಿ ಪ್ರಾಣಾಯಾಮ. ಹೆಬ್ಬೆರಳಿನಿಂದ ಕಿವಿ ಕ್ಲೋಸ್ ಮಾಡ್ಕೊಳ್ಳಿ. 3 ಬೆರಳು ಕಣ್ಣಿನ ಮೇಲೆ, 2 ಬೆರಳು ಹಣೆ ಮೇಲೆ. ಉಸಿರು ತಗೊಂಡು ಉಸಿರು ಹೊರಗೆ ಹಾಕುವಾಗ ಹಮ್ಮಿಂಗ್ ಸೌಂಡ್ 5 times ಸ್ಟಾರ್ಟ್. ಪ್ರಾಣಾಯಾಮ ಸಣ್ಣ ಧ್ವನಿಯಲ್ಲಿ ಓಂಕಾರ ಒಂದು 3 ಬಾರಿ ಸ್ಟಾರ್ಟ್. ವಿಶ್ರಾಮ್. ಕಣ್ಣು ಹಾಗೆ ಮುಚ್ಚಿರಲಿ. ಧ್ಯಾನ 2 ನಿಮಿಷಗಳ ಕಾಲ ಮೆಡಿಟೇಷನ್. ನೇರ ಧ್ಯಾನ ಅಂದರೆ ನಾರ್ಮಲ್ ಬ್ರೀದಿಂಗ್. ನಿಧಾನವಾಗಿ ಉಸಿರಾಡುವುದು ಗಮನಿಸ್ತಾ ಬನ್ನಿ. ತಲೆಯಿಂದ ಕಾಲಿನವರೆಗೂ ದೇಹದ ಅಂಗಾಂಗಗಳನ್ನು ಒಂದೊಂದಾಗಿ ಗುರುತಿಸ್ತಾ ಬನ್ನಿ. Observe your body parts from head to toes. ಎಲ್ಲಿ ನೋವಿದೆಯೋ ಅಲ್ಲಿ ಹೆಚ್ಚು ಗಮನ ಕೊಡಿ. ಹಾಗೆಲ್ಲ ಆಗತಕ್ಕಂತಹ ಬದಲಾವಣೆಯನ್ನು ಸಹ ಗಮನಿಸಿ. ಈ ಒಂದು ಪೋಸ್ಚರನ್ನು ಕೂರೋದ್ರಿಂದ ಯೂನಿವರ್ಸಲ್ಲಿ ಇರತಕ್ಕಂತಹ ಕಾಸ್ಮಿಕ್ ಎನರ್ಜಿ, ಡಿವೈನ್ ಎನರ್ಜಿ ಆ್ಯಂಡ್ ಪಾಸಿಟಿವ್ ಎನರ್ಜಿ, ಓಂಕಾರನಾದದ ಪಾಸಿಟಿವ್ ಎನರ್ಜಿ ತಲೆಯಿಂದ ಕಾಲಿನವರೆಗೂ ಅಲೆ ಅಲೆಯಾಗಿ ಹರಿದು ತುಂಬಿದೆ. ದೇಹದಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸ್, ಕೆಟ್ಟ ಯೋಚನೆಗಳೆಲ್ಲವನ್ನೂ ಸಹ ನಾವು ಹೊರಗಾಕಿ. ಎರಡು ಕೈಗಳನ್ನು ಮೇಲೆತ್ತಿ ಚೆನ್ನಾಗಿ ಬಿಸಿ ಬರುವಾಗ 2 ಅಂಗೈಗಳನ್ನು ಮುಚ್ಚಿ 2 ಅಂಗೈಗಳು ಪ್ರಕ್ಷೇಪಣ ಮಾಡಿ ಕಣ್ಣಿನ ಮೇಲಿಟ್ಟು ಕಣ್ಣಿಗೆ ಶಾಪ. ಮತ್ತೆ 2 ಕೈ ಮುಂದೆ ತಂದು ನಿಧಾನ ಕಣ್ಬಿಟ್ಟು ನೋಡಿ. ಮತ್ತೆ 2 ಕೈ ತಂದು ಪಾಸಿಟಿವ್ ಎನರ್ಜಿನ ಬಾಡಿಗೆ ಇರಲಿ. ಇದಿಷ್ಟು ಪ್ರಾಣಾಯಾಮ ಆಯಿತು. ಈಗ ಡಯಾಬಿಟಿಕ್ ಒಂದು ಸ್ವಲ್ಪ ಮಂಡೂಕಾಸನ ಮಾಡೋಣ. ವಜ್ರಾಸನಕ್ಕೆ ಬನ್ನಿ. ಡಯಾಬಿಟಿಕ್ ಇರುವಂಥವ್ರು ಆದಷ್ಟು ಈಗ ಹೊರಗಡೆ ವಾಕಿಂಗ್ ಈಗ ಪರವಾಗಿಲ್ಲ, ಆದಷ್ಟು ಮನೆಯಲ್ಲಿ ಮಾಡೋಂಥದ್ದು. ತಂಬನ್ನು ಒಳಗಾಕಿ 2 ಕೈಗಳನ್ನು ಜಾಯಿನ್ ಮಾಡಿ ನಾಭಿ ಹತ್ರ ಇಟ್ಕೊಳ್ಳಿ. ಉಸಿರನ್ನು ಹೊರಗಾಕಿ ಮುಂದೆ ಬಾಗಿ ಮುಂದೆ ನೋಡಿ. ಹೊಟ್ಟೆ ಪ್ರೆಸ್ ಆಗಬೇಕು. ಉಸಿರು ತಗೋತಾ ಉಸಿರು ಹೊರಗಾಕಿ. Breathe out, bend forward and look forward. ಉಸಿರು ತಗೋತಾ ಎರಡನೇ ಭಾಗ ಎಡಗೈ ಮೇಲೆ ಬಲಗೈ ಇಟ್ಕೊಳ್ಳಿ. ಉಸಿರು ಹೊರಗಾಕಿ ಮುಂದೆ ಬಾಗಿ ಮುಂದೆ ನೋಡಿ. ಉಸಿರು ತಗೊಂಡ ಉಸಿರು ಹೊರಗಾಕಿ. ಹೊಟ್ಟೆ ಪ್ರೆಸ್ ಆದಾಗ ಪ್ಯಾಂಕ್ರಿಯಾಸ್ ಆಕ್ಟಿವ್ ಆಗಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಉಸಿರು ತಗೋತಾ ಕೈ ಬದಲಾಯಿಸ್ಕೊಳ್ಳಿ. ಉಸಿರು ಹೊರಗಾಕಿ. ಡಯಾಬಿಟಿಕ್ ಇರೋವಂಥವ್ರು ಊಟಕ್ಕಿಂತ ಮೊದಲು ಒಂದು 10 ಬಾರಿ ಅಭ್ಯಾಸ ಮಾಡಿ. ಉಸಿರು ತಗೋತಾ ಉಸಿರು ಹೊರಗಾಕಿ. ಇರೋವಂಥವ್ರಿಗೆ ನಾರ್ಮಲ್ ಬರುತ್ತೆ, ಇಲ್ಲದೆ ಇರೋವಂಥವ್ರಿಗೆ ಫ್ಯೂಚರ್ ಬರುವಂಥದ್ದನ್ನು ಅವಾಯ್ಡ್ ಆಗುತ್ತೆ. ಉಸಿರು ತಗೋತಾ 2 ಕೈ ಹಿಂದೆ ಕಟ್ಟಿ ಉಸಿರು ಹೊರಗಾಕಿ. ಮುಂದೆ ಬಾಗಿ ಮುಂದೆ ನೋಡಿ. ನಮ್ಮ ಚೆಸ್ಟ್ ಪೋರ್ಷನ್ ಮೊಣಕಾಲು ಟಚ್ ಆಗಬೇಕು. ಹಿಂದೆ ಕೈ ಎಳಿಬೇಕು ಹಿಂದಕ್ಕೆ.
ಉಸಿರು ತಗೋತಾ ಮೇಲೆ ಉಸಿರು ಹೊರಗೆ ಹಾಕಿ ಉಸಿರು ತಗೋತಾ ಈಗ ಶಶಾಂಕಾಸನ ಉಸಿರು ತಗೋತಾ ಮೇಲೆ ಉಸಿರು ಹೊರಗೆ ಹಾಕಿ ಫುಲ್ ಸರೆಂಡರ್ ಉಸಿರು ತಗೋತಾ ಉಸಿರು ತಗೋತಾ ಮೇಲೆ ಉಸಿರು ಹೊರಗೆ ಹಾಕಿ ಸ್ಟ್ರೆಸ್ ಡಿಪ್ರೆಷನ್ ಟೆನ್ಷನ್ ಕೋಪ ಎಲ್ಲ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ ಉಸಿರು ತಗೋತಾ ಮೇಲೆ ಉಸಿರು ಹೊರಗೆ ಹಾಕಿ ಅಲ್ಲದೆ ಇಟ್ ಮಸಾಜಸ್ ದ ಹಾರ್ಟ್ ಪೇಷಂಟ್ಸ್ಗೂ ಭಾಳ ಒಳ್ಳೆಯದು ಉಸಿರು ತಗೋತಾ ಕಾಲನ್ನು ಕ್ರಾಸ್ ಮಾಡಿ ಗೋಮುಖ ಆಸನ ಯಾವ ಕಾಲು ಮೇಲಿದೆ ಆ ಕಡೆ ಕೈಯನ್ನು ಮೇಲೆ ಲಿಫ್ಟ್ ಮಾಡಿ ಇನ್ನೊಂದು ಕೈಯನ್ನು ಬೆನ್ನಿಂದೆ ತೊಗೊಂಡು ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇಟ್ಕೊಳ್ಳೋಕ್ಕಾದರೆ ಸರಿ ಇಲ್ಲ ಹಿಡ್ಕೊಳ್ಳೋ ಥರ ಆ್ಯಕ್ಟ್ ಮಾಡಿ ಮೇಲೆ ಮುಂದೆ ನೋಡಿ ನೆಕ್ಸ್ಟ್ ಲೈನ್ ಇದೆಲ್ಲ ಡಯಾಬಿಟಿಕ್ ಇರೋದ್ರಿಂದ ಭಾಳ ಒಳ್ಳೆಯದಿದು ಹೊಟ್ಟೆಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳಿಗೂ ವಾಸ ಈಗ ಲೆಫ್ಟ್ ಲೆಗ್ ಮೇಲೆ ಇರೋದ್ರಿಂದ ಲೆಫ್ಟ್ ಹ್ಯಾಂಡ್ ಮೇಲೆ ಅಪ್ ಮಾಡಿ ರೈಟ್ ಹ್ಯಾಂಡ್ ಬೆನ್ನಿಂದ ತೊಗೊಂಡು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಉಸಿರು ತಗೋತಾ ಮೇಲೆ ಬಂದು ಡೌನ್ ಈಗ ಮತ್ಸ್ಯಾಸನ ಹಾಗೆ ಮಾಡ್ಬೋದು ಈಗ ಇದೇ ರೀತಿ ಕಾಲನ್ನು ಹೋಲ್ಡ್ ಮಾಡಿ ಯಾವ ಕಾಲು ಇದೆಯಲ್ಲ ಈ ಕಡೆ ಕೈಯನ್ನು ಹಿಂದೆ ತಿಳಿ ಈಗ ಲೆಫ್ಟ್ ಹ್ಯಾಂಡ್ ತಂದು ಕ್ರಾಸ್ ಮಾಡಿ ಹಿಂದೆ ಇಟ್ಟು ಎಲ್ಲಿ ಹಿಂದೆ ಕೈ ಇಟ್ಟಿದ್ರೆ ಅಲ್ಲಿ ನೋಡಿ ತಿರುಗಿಸಿ ಸೊಂಟ ತಿರುಗಿಸಿ ಹಿಂದಕ್ಕೆ ನೋಡಿ ಇದಷ್ಟೇ ನೋಡಿ ಹೊಟ್ಟೆ ಪೋರ್ಷನ್ ಫುಲ್ ಪ್ರೆಷರ್ ಬಿಡುತ್ತೆ ನೆಕ್ಸ್ಟ್ ಲೆಗ್ ಎರಡನೇ ನೆಕ್ಸ್ಟ್ ಲೆಗ್ ಮಾಡಿ ಹಾಗೆ ಇನ್ನೊಂದು ಕಾಲು ಈ ಕಾಲು ಮುಚ್ಚಿರೋದ್ರಿಂದ ಈ ಕೈ ಹಿಂದೆ ಹೋಗಲಿ ಬಲಗೈ ತಂದು ಕ್ರಾಸ್ ಮಾಡಿ ಹಿಂದೆ ತಿರುಗಿದಾಗ ಹೊಟ್ಟೆ ಪೋರ್ಷನ್ ಫುಲ್ ಟ್ವಿಸ್ಟ್ ಆಗುತ್ತೆ ವೇಸ್ಟ್ ಬ್ಯಾಕ್ ಎಲ್ಲ ನಮಗೆ ಹೊಟ್ಟೆ ಪೋರ್ಷನ್ ಮತ್ತು ಬೆನ್ನಿಗೆ ಮತ್ತು ಬ್ಯಾಕಿಗೆ ಸಹ ಒಳ್ಳೆ ಎಕ್ಸಸೈಸ್ ಸಿಗ್ತಾ ಗೊತ್ತಾ ಎರಡು ಕಾಲನ್ನು ಸ್ಟ್ರೆಚ್ ಮಾಡಿ ವಕ್ರಾಸನ ರೈಟ್ ಲೆಗ್ ಫೋಲ್ಡ್ ಮಾಡಿ ಲೆಫ್ಟ್ ಲೆಗ್ ಹಾಗೆ ಸ್ಟ್ರೈಟ್ ಆಗಿರಲಿ ರೈಟ್ ಲೆಗ್ ಫೋಲ್ಡ್ ಆಗಿದೆ ರೈಟ್ ಹ್ಯಾಂಡ್ ಬ್ಯಾಕ್ ಲೆಫ್ಟ್ ಹ್ಯಾಂಡ್ ತೊಗೊಂಡು ಎದೆ ಕಡೆಯಿಂದ ತಂದು ಕ್ರಾಸ್ ಮಾಡಿ ಎಲ್ಲಿ ಹಿಂದೆ ಕೈ ಇಟ್ಟಿದ್ರೆ ಅಲ್ಲಿ ತಿರುಗಿಸಿ ಹಿಂದೆ ನೋಡಿ ಸೊಂಟ ತಿರುಗಿಸಿ ಹಿಂದಕ್ಕೆ ನೋಡಿ ಗೊತ್ತಾ ಮೇಲೆ ನೆಕ್ಸ್ಟ್ ಲೈನ್ ಈಗ ಲೆಫ್ಟ್ ಲೆಗ್ ಫೋಲ್ಡ್ ಆಗಿದೆ ಲೆಫ್ಟ್ ಹ್ಯಾಂಡ್ ಬ್ಯಾಕ್ ರೈಟ್ ಹ್ಯಾಂಡ್ ತಂದು ಎದೆ ಕಡೆಯಿಂದ ತಂದು ಕ್ರಾಸ್ ಮಾಡಿ ಹಿಂದೆ ಬಟ್ಟೆ ಹಿಂಡಿದಾಗ ಆಗುತ್ತೆ ಸೊ ಹೊಟ್ಟೆ ಪೋರ್ಷನ್ ಲಿವರ್ ಸ್ಪ್ಲೀನ್ ಪ್ಯಾಂಕ್ರಿಯಾಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ ಗೊತ್ತಾ ಕೆಳಗೆ ಈಗ ಮಕರಾಸನ ಒಂದೆರಡು ಆಸನ ಮಾಡೋಣ ಹೊಟ್ಟೆ ಮೇಲೆ ಮಲ್ಕೊಳ್ಳಿ ಎರಡು ಕೈಗಳನ್ನು ಸಪೋರ್ಟ್ ಕೊಡ್ತಾ ಒಂದೊಂದೇ ಕಾಲನ್ನು ಹಿಪ್ಪಿಗೆ ತಾಕೋ ಹಾಗೆ ಮಾಡಿ ಎರಡು ಕಾಲಿಂದ ಚೇಂಜ್ ಭುಜಂಗಾಸನ ಈಗ ಭುಜದ ಪಕ್ಕ ಶೋಲ್ಡರ್ ಪಕ್ಕ ಕೈ ಕೊಟ್ಟು ಉಸಿರು ತಗೋತಾ ಚೆಸ್ಟ್ ಪೋರ್ಷನ್ ಮಾತ್ರ ಲಿಫ್ಟ್ ಮಾಡಿ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತಗೋತಾ ಮೇಲೆ ಉಸಿರು ಬಿಡ್ತಾ ಎರಡನೇ ಭಾಗ ಎಡಗೈ ಮೇಲೆ ಬಲಗೈ ಇಟ್ಕೊಳ್ಳಿ ಉಸಿರು ತಗೋತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಕೈ ಬದಲಾಯಿಸ್ಕೊಳ್ಳಿ ಉಸಿರು ತಗೋತಾ ಮೇಲೆ ಫುಲ್ ಸ್ಟ್ರೆಚ್ ಮೇಲೆ ನೋಡಿ ಉಸಿರು ಬಿಡ್ತಾ ಕೆಳಗೆ ಮೂರನೇ ಭಾಗ ಶೋಲ್ಡರ್ ಪಕ್ಕ ಕೈ ಕೊಟ್ಟು ಕಾಲು ಸ್ವಲ್ಪ ಅಗಲ ಮಾಡಿ ಈಗ ಉಸಿರು ತಗೋತಾ ಮೇಲೆ ಬಂದು ಫುಲ್ ಟರ್ನ್ ಆಗಿ ಶೋಲ್ಡರ್ ಟರ್ನ್ ಆಗಿ ಆಪೋಸಿಟ್ ಕಾಲು ಕಾಣಿಸ್ಬೇಕು ಉಸಿರು ಬಿಡ್ತಾ ಕೆಳಗೆ ಮತ್ತೆ ಉಸಿರು ತಗೋತಾ ಮೇಲೆ ಬಂದು ಇನ್ನೊಂದು ಸೈಡ್ ನೋಡಿ ಉಸಿರು ಬಿಡ್ತಾ ಕೆಳಗೆ ಶಲಭಾಸನ ಎರಡು ಕೈ ತೊಡೆ ಕೆಳಗೆ ಇಟ್ಕೊಳ್ಳಿ ರೈಟ್ ಲೆಗ್ ಅಪ್ ಸ್ಟ್ರೈಟ್ ಆಗಿ ಲಿಫ್ಟ್ ಮಾಡಿ ಡೌನ್ ಲೆಫ್ಟ್ ಲೆಗ್ ಅಪ್ ಡೌನ್ both the legs up down ಎರಡು ಕೈ ಬೆನ್ನಿಂದ ಕಟ್ಕೊಳ್ಳಿ ಉಸಿರು ತಗೋತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತಗೋತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಒಂದು ಕೈ ಬೆನ್ನಿನ ಮೇಲೆ ಇನ್ನೊಂದು ಕೈ ಮತ್ತೆ ಆಪೋಸಿಟ್ ಕಾಲನ್ನು ಲಿಫ್ಟ್ ಮಾಡಿ ಚೇಂಜ್ ರೈಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಲೆಫ್ಟ್ ಹ್ಯಾಂಡ್ ರೈಟ್ ಲೆಗ್ ಚೇಂಜ್ ಎರಡು ಕಾಲು ಇಟ್ಕೊಳ್ಳಿ ಧನುರಾಸನ ಉಸಿರು ತಗೋತಾ ಮೇಲೆ ಉಸಿರು ಬಿಡ್ತಾ ಕಾಲು ಉಸಿರು ತಗೋತಾ ಮೇಲೆ ಸ್ವಿಂಗ್ ಉಸಿರು ಬಿಡ್ತಾ ಕಾಲು ಬಿಡಿ ಬಾಲಾಸನ
ರೈಟ್ ಸೈಡ್ ತಲೆ ಇಟ್ಟು, ಲೆಫ್ಟ್ ಸೈಡ್ ತಲೆ ಇಟ್ಟು, ರೈಟ್ ಲೆಗ್ ಅರ್ಧ ಫೋಲ್ಡ್ ಮಾಡಿ ಮಕ್ಕಳು ಮಲ್ಕೊಳ್ಳೋ ಹಾಗೆ ಮಲ್ಕೊಂಡು ರಿಲ್ಯಾಕ್ಸ್. ಹಾಗೆ ಲೆಫ್ಟ್ ಸೈಡ್ ಸಪೋರ್ಟ್ ತಗೋತಾ ಇದ್ವಿ. ಟೈಮ್ ಆಯಿತು. ಸಿಂಹಾಸನ, ಸಿಂಹಗರ್ಜನೆ. ನಾಲ್ಗೆ ಹೊರಗೆ ಹಾಕಿ ಕಿನ್ನಾಲ್ಗೆ ಆಡಬೇಕು. 5 ಬಾರಿ 3 ಬಾರಿ ಗರ್ಜನೆ. ಸ್ಟಾರ್ಟ್. ಮಸಾಜ್. ಇದು ಥೈರಾಯ್ಡ್ ಇರೋರಿಗೆ, ಥ್ರೋಟ್ ಇನ್ಫೆಕ್ಷನ್ಸ್, ಇಯರ್ ಇನ್ಫೆಕ್ಷನ್ಸ್ ಇರೋರು ಭಾಳ ಒಳ್ಳೆಯದು. ಸಿಂಗರ್ಸಿಗೆ ಅಲ್ಲದೆ ತೊದಲು ಮಾತಾಡೋರಿಗೂ ಸಹ ಭಾಳ. ಹಾಸ್ಯಾಸನ. ಕ್ಲಾಪಿಂಗ್. 1 2 1 2 1 2 1 2 1 2. ಕ್ಲಾಪ್ ಮಾಡಿದಾಗ ಅಂಗೈ ಉರಿ ಬರಬೇಕು. ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಎಲ್ಲೇ ಬ್ಲಾಕೇಜಸ್ ಇದ್ರೂ ಕ್ಲಿಯರ್ ಆಗ್ಬೋದು. ಫಿಂಗರ್ ಟಿಪ್ಸ್ ನೆಲ ಕೊಡಿದಾಗ ಶಾಕ್ ಹೊಡೆದಂಗೆ ಆಗಬೇಕು. ಸೊ ರಿಮೋಟ್ ಕಂಟ್ರೋಲ್ ಆಫ್ ಯುವರ್ ಬಾಡಿ, ಇಂಟರ್ನಲ್ ಆರ್ಗನ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಫಿಂಗರ್ ಟಿಪ್ಸ್ 2 ಸಲ ಪ್ರೆಸ್ ಮಾಡಿ. ಸೈನಸ್ ಪಾಯಿಂಟ್ಸ್. ಕೋಲ್ಡ್ ಆದಾಗ, ಸೈನಸ್ ಪ್ರಾಬ್ಲಮ್ಸ್ ಇದ್ದಾಗ ಟಿಪ್ಸ್ ಎಲ್ಲ ಪ್ರೆಸ್ ಮಾಡಿ. ಯೂಟ್ರಸ್ ಪಾಯಿಂಟ್ ಅಂಡ್ ಪ್ರಾಸ್ಟೇಟ್ ಫಾರ್ ಜೆಂಟ್ಸ್, ಯೂಟ್ರಸ್ ಫಾರ್ ಲೇಡೀಸ್. ಮಸಾಜ್. ಲೆಫ್ಟ್ ಹ್ಯಾಂಡ್ ಹಾಗೆ ರೈಟ್ ಹ್ಯಾಂಡ್ ನೇಲ್ಸ್ ರಬ್ ಮಾಡಿ. ಹೇರ್ ಫಾಲ್ ಸ್ಟಾಪ್ಸ್, ಗ್ರೇಯಿಂಗ್ ಆಫ್ ಹೇರ್ ಸ್ಟಾಪ್ಸ್. ಗಮ್ಸ್ ಗಟ್ಟಿ ಆಗುತ್ತೆ. ದಿನದಲ್ಲಿ 15 ನಿಮಿಷಗಳ ಕಾಲ ಮಾಡ್ಬೋದು, ಅದಕ್ಕಿಂತ ಹೆಚ್ಚು ಮಾಡಬಾರ್ದು. ಲೈಫ್ ಪವರ್ ಸೆಂಟರ್, ಒಳ್ಳೆ ಅಲ್ಲ ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್ ಸ್ಟ್ರೈಟ್ ಆಗಿಟ್ಟು ತಮ್ಮಿಂದ ಸೆಂಟರಲ್ಲಿ ಜೋರಾಗಿ ಉಸಿರು ತಗೋತಾ ಪ್ರೆಸ್ ಮಾಡಿ. 2.5 ಮಿನಿಟ್ಸ್ ಹಾಗೆ ಪ್ರೆಸ್ ಮಾಡಿ ಹೋಲ್ಡ್ ಮಾಡೋದ್ರಿಂದ ತುಂಬ ಎನರ್ಜಿ ಸಿಗುತ್ತೆ. ಬೇಗ ಟಯರ್ಡ್ ಆಗಲ್ಲ ಮತ್ತು ಆದಷ್ಟು ಹೆಂಗಾಗಿರ್ತೀರ. ಅಬೌವ್ ದ ಏಜ್ ಆಫ್ 40 ಡೈಲಿ 3 to 4 ಟೈಮ್ಸ್ ಅಭ್ಯಾಸ ಮಾಡಿ. बोलो भारत माता की जय, बोलो भारत माता की जय, बोलो भारत माता की जय. वंदे मातरम, वंदे मातरम, वंदे मातरम. शांति पाठ. ओम देव शांति, अंतरिक्षगम शांति, पृथ्वी शांति, आप शांति, औषधय शांति, वनस्पतय शांति, विश्वे देवा शांति, ब्रह्म शांति, सर्वं शांति, शांति एव शांति, सामा शांतिरेधि. ओम शांति शांति शांति. 2 ಕೈ ಮೇಲೆತ್ತಿ ಕ್ರಾಸ್ ಮಾಡಿ ಬುದ್ಧ. ಓಂ ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.